ಸಾರಿ ಸಮೀಕ್ಷೆ ನಡೆಯುವಾಗ ಭಾರೀ ವಿರೋಧ ಬಂತು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ತಮ್ಮ ಸಮುದಾಯಗಳಿಗೆ, ತಮ್ಮ ಪಕ್ಷದವರಿಗೆ ಇಲ್ಲ, ನೀವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲೇಬಾರದು, ಇದರಿಂದ ಏನೂ ಪ್ರಯೋಜನ ಇಲ್ಲ, ಇದು ರಾಜಕೀಯ ಪ್ರೇರಿತ, ಇದನ್ನು ಯಾಕಾದರೂ ಮಾಡ್ತಾ ಇದ್ದಾರೆ, ಜನಗಣತಿ ಮಾಡುವ ಹೊತ್ತಿಗೆ ಇದು ಯಾಕೆ ಬೇಕಿತ್ತು, ಈ ರೀತಿಯ ಅಸಂಬದ್ಧ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ದೊಡ್ಡ ಸಂಖ್ಯೆಯ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೆ ಇರುವ ಹಾಗೆ ನೋಡಿಕೊಂಡ್ರಲ್ಲ, ಅದು ಈ ನಾಯಕರು ಮತ್ತು ಆ ನಾಯಕರು ಯಾವ ಪಕ್ಷಕ್ಕೆ ಸೇರಿದಾರೋ ಆ ಪಕ್ಷ ಹಿಂದುಳಿದವರಿಗೆ ಮಾಡಿದಂಥ ಅನ್ಯಾಯ. ಎಷ್ಟೋ ಜನ ಸಮೀಕ್ಷೆ ಮಾಡಕ್ಕೆ ಹೋದಂಥ ಗಣತಿದಾರರಿಗೆ ನಾವೇನೂ ನಮ್ಮ ಬಗ್ಗೆ ವಿವರಗಳನ್ನ ಕೊಡಲ್ಲ, ಆ ರೀತಿ ವಿವರಗಳನ್ನ ಕೊಡಲ್ಲ ಅಂತ ಅಧಿಕೃತವಾಗಿ ಹೇಳಿದ್ರು 4 ಲಕ್ಷಕ್ಕಿಂತ ಜಾಸ್ತಿ ಅನ್ನೋ ಮಾಹಿತಿನ ಆಯೋಗನೇ ಬಹಿರಂಗಪಡಿಸಿದೆ. ಇದನ್ನು ವಿರೋಧಿಸಿದವರು ಸಮೀಕ್ಷೆಯನ್ನು ವಿರೋಧಿಸಿದಷ್ಟೇ ಅಲ್ಲ, ನನ್ನ ಪ್ರಕಾರ ಇವರು ಈ ರಾಜ್ಯದ ಹಿಂದುಳಿದ ಜಾತಿಗಳ ಸ್ವಾಭಿಮಾನವನ್ನು ಕೆಣಕಿದ್ದಾರೆ. ಇನ್ನೊಂದು ಕಡೆ ಕಾನೂನಿನ ಬಗ್ಗೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳೇ ಸ್ವತಃ ಹಿಂದುಳಿದ ಜಾತಿಗೆ ಸೇರಿದವರು. ಅದರ ಜೊತೆಗೆ ಈ ಸಮೀಕ್ಷೆ ನಡೆಯುವುದು ಈ ರಾಜ್ಯದ ಸುಮಾರು 50% ಜನಸಂಖ್ಯೆಯ ಪರವಾಗಿ. ಹಿಂದುಳಿದ ವರ್ಗಗಳು ಅಥವಾ ಹಿಂದುಳಿದ ಜಾತಿಗಳು ಒಟ್ಟಾರೆಯಾಗಿ ತೆಗೆದುಕೊಳ್ಳಬೇಕಾದಂಥ ಎಚ್ಚರ ಏನು? ಈ ಬಿಡಿಯಾಗಿರ್ತಕ್ಕಂಥ ಹಿಂದುಳಿದ ಜಾತಿಗಳಲ್ಲಿ ಒಂದು ಒಗ್ಗಟ್ಟು ಇಲ್ಲ ಅನ್ನುವಂಥದ್ದೇ ಈ ರೀತಿ ಅವರ ರಾಜಕೀಯ ಅನಾಥತೆಗೆ, ರಾಜಕೀಯ ದೌರ್ಬಲ್ಯಕ್ಕೆ ಕಾರಣ. ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಜಾತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಕಾಂತರಾಜ್ ಒಂದು ಸಮಿತಿ ಏನು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿತ್ತೋ ಆ ವರದಿನ ತಿರಸ್ಕರಿಸಿ ಹೊಸದಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, ಸಮೀಕ್ಷೆ ನಡೆಯುವಾಗ ಸಮೀಕ್ಷೆಗೆ ಬಂದಂಥ ಭಾರೀ ವಿರೋಧ. ಯಾಕೆ ಈ ಭಾರೀ ವಿರೋಧ ಬಂತು, ಮತ್ತು ಈ ಬಾರಿ ಒಂದು ಸಮುದಾಯದವರು ಯಾಕೆ ಈ ಸಮೀಕ್ಷೆನ ವಿರೋಧ ಮಾಡಲಿಕ್ಕೆ ಕರೆ ಕೊಟ್ಟರು, ಮತ್ತು ಇದೆಲ್ಲದರ ಪರಿಣಾಮ ಸಮೀಕ್ಷೆ ಔಟ್ಪುಟ್ ಮೇಲೆ ಏನಾದರೂ ಆಗುತ್ತಾ, ಇದೆಲ್ಲವನ್ನು ನಾವು ತಿಳ್ಕೋಬೇಕಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಅಜಿಂ ಪ್ರೇಮ್ಜಿಯ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ನಾರಾಯಣರವರಿದ್ದಾರೆ. ಅವರು ಅಲ್ಲಿ ಪ್ರೊಫೆಸರ್ ಅಷ್ಟೇ ಅಲ್ಲದೆ ಈ ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ತುಂಬ ವರ್ಕ್ ಮಾಡಿದ್ದಾರೆ. ಪ್ರಜಾವಾಣಿ ಮತ್ತು ಇತರ ಪತ್ರಿಕೆಗಳಿಗೆ ಇದ್ರ ಬಗ್ಗೆ ಲೇಖನಗಳನ್ನ ಬರೆದಿದ್ದಾರೆ ಮತ್ತು ಅನೇಕ ಕಡೆ ರಾಜ್ಯದಲ್ಲಿ ಈ ಜಾತಿ ಸಮೀಕ್ಷೆ ಅಥವಾ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತೇನು ಕರಿತೀವಿ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸರ್, ಈ ಚರ್ಚೆಗೆ ತಮಗೆ ಸ್ವಾಗತ. ಮೊದಲನೇದಾಗಿ, ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಏನೊಂದು ಮೊದಲನೇ ಸಮೀಕ್ಷೆ ಮಾಡಿದ್ರು, ಆ ಸಮೀಕ್ಷೆ ನಡೆಯುವಾಗ ವಿರೋಧ ಬರಲಿಲ್ಲ. ಬಟ್ ಈ ಸಾರಿ ಸಮೀಕ್ಷೆ ನಡೆಯುವಾಗ ಭಾರೀ ವಿರೋಧ ಬಂತು. ಎಷ್ಟೋ ಜನ ಸಮೀಕ್ಷೆ ಮಾಡೋಕ್ಕೆ ಹೋದಂಥ ಗಣತಿದಾರರಿಗೆ ನಾವೇನೂ ನಮ್ಮ ಬಗ್ಗೆ ವಿವರಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಆ ರೀತಿ ವಿವರಗಳನ್ನ ಕೊಡಲ್ಲ ಅಂತ ಅಧಿಕೃತವಾಗಿ ಹೇಳಿದ್ರು 4 ಲಕ್ಷಕ್ಕಿಂತ ಜಾಸ್ತಿ ಅನ್ನೋ ಮಾಹಿತಿನ ಆಯೋಗನೇ ಬಹಿರಂಗಪಡಿಸಿದೆ. ಮತ್ತು ಕೆಲವರಂತೂ ಗಣತಿದಾರರನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅತ್ಯಂತ ಹೆಚ್ಚಿನ ವಿರೋಧ ಬಂದಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬಸವರಾಜ್ ಅವರೇ, ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು ಈ ಸಮೀಕ್ಷೆಯ ಹಿನ್ನೆಲೆಯಲ್ಲಿ. ಮೊದಲನೇದಾಗಿ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ. ಈ ಸಮೀಕ್ಷೆಗೆ ಒಳಪಡುವವರು ಯಾರು? ಯಾರ ಸಲುವಾಗಿ ಈ ಸಮೀಕ್ಷೆಯನ್ನು ನಡೆಸಲಾಗುತ್ತೆ? ಈ ಸಮೀಕ್ಷೆಯನ್ನು ಈ ರಾಜ್ಯದ ಹಿಂದುಳಿದ ವರ್ಗಗಳ ಸಲುವಾಗಿ ನಡೆಸಲಾಗ್ತಾ ಇದೆ. ಈ ಹಿಂದುಳಿದ ವರ್ಗಗಳು ನಮ್ಮ ರಾಜ್ಯದ ಜನಸಂಖ್ಯೆಯ ಹೆಚ್ಚು ಕಡಿಮೆ 40-50% ಇದ್ದಾರೆ. ಅಂದರೆ ಅರ್ಧದಷ್ಟು ಜನಸಂಖ್ಯೆಯನ್ನು ನಾವು ಹಿಂದುಳಿದ ವರ್ಗಗಳು ಅಂತ ಕರ್ನಾಟಕದಲ್ಲಿ ಗುರುತಿಸ್ತೇವೆ. ಅದರಲ್ಲಿ ಹಿಂದುಳಿದ ಜಾತಿಗಳು ಅಂತ ನೀವು ತಗೊಂಡಾಗ ಸುಮಾರು 40-45% ಹಿಂದುಳಿದ ಜಾತಿಗಳು. ಅಂದರೆ ರಾಜ್ಯದ ಅತೀ ದೊಡ್ಡ ಜನ ಸಮುದಾಯ ಇದು ಒಂದನೇ ವಿಚಾರ. ಎರಡನೇದು, ಈ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಅದಕ್ಕೆ ಮುಂದಾಳುತ್ವ ವಹಿಸ್ತಾ ಇರತಕ್ಕಂಥವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಹಿಂದುಳಿದ ಜಾತಿಗೆ ಸೇರಿದವರು. ಈ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಏನಾದರೂ ಹೇಳಿದರೆ ಅದು ಲಾ ಆಫ್ ದ ಲ್ಯಾಂಡ್, ಹೌದು, ಅದು ಕಾನೂನಾಗಿಬಿಡುತ್ತೆ. ಅದು ಸಾಲದು ಅನ್ನೋದಕ್ಕೆ ಕರ್ನಾಟಕ ವಿಧಾನಮಂಡಲ 1995ರಲ್ಲಿ ಒಂದು ಕಾಯ್ದೆಯನ್ನೇ ಜಾರಿಗೆ ತಂದು, ಆ ಕಾಯ್ದೆ ಅಂದರೆ ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಕಾಯ್ದೆ 1995, ಅದರ ಸೆಕ್ಷನ್ 9(2) ಮತ್ತು 11ರ ಪ್ರಕಾರ ಈ ಸಮೀಕ್ಷೆ ನಡೀಬೇಕು ಅನ್ನುವಂಥದ್ದು ವಿಧಿ. ನಿಮಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶದ ಬಲ ಇದೆ, ಇನ್ನೊಂದು ಕಡೆ ಕಾನೂನಿನ ಬಗ್ಗೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳೇ ಸ್ವತಃ ಹಿಂದುಳಿದ ಜಾತಿಗೆ ಸೇರಿದವರು. ಅದರ ಜೊತೆಗೆ ಈ ಸಮೀಕ್ಷೆ ನಡೆಯುವುದು ಈ ರಾಜ್ಯದ ಸುಮಾರು 50% ಜನಸಂಖ್ಯೆಯ ಪರವಾಗಿ. ಇಷ್ಟೆಲ್ಲ ಇದ್ದರೂ ಕೂಡ ಮೊದಲನೇ ಸಮೀಕ್ಷೆಯನ್ನು ನೀವು ಹೇಳಿದ ಹಾಗೆ ಅರ್ಧ ದಿನದ ಸರ್ಕಾರ ಕೈಬಿಡಬೇಕಾಗುತ್ತೆ. ಸಮೀಕ್ಷೆಯನ್ನು ಕೈಬಿಟ್ಟದ್ದಲ್ಲ, ಸಮೀಕ್ಷೆಯ ಫಲಿತಾಂಶವನ್ನು
ಪ್ರಕಟಿಸೋದ್ರಿಂದ ಸಾರ್ವಜನಿಕವಾಗಿ ಜಾರಿಗೊಳಿಸೋದ್ರಿಂದ. ಪ್ರಕಟಿಸಲಿಕ್ಕೆ, ಅಧಿಕೃತವಾಗಿ ಪ್ರಕಟಿಸಲಿಕ್ಕೆ ಸರ್ಕಾರಕ್ಕೆ ಧೈರ್ಯ ಸಾಲದಾಗೆ ಹೋಯಿತು. ಈ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ನೀವು ಹೇಳಿದಂಗೆ ವಿರೋಧ ಬಂತು. ಎಷ್ಟರ ಮಟ್ಟಿಗೆ ಅಂತಂದರೆ ಈ ಹಿಂದೆ ಕೂಡ ವಿರೋಧ ಬಂದಿದೆ, ಆದರೆ ಈ ಪ್ರಮಾಣದಲ್ಲಿ ಇದರ ಬಗ್ಗೆ ಸಂಪೂರ್ಣ ಒಂದು ಅಪಪ್ರಚಾರ ಮತ್ತು ಇದರಲ್ಲಿ ಭಾಗವಹಿಸಲೇಬಾರ್ದು ಅನ್ನೋ ರೀತಿಯಲ್ಲಿ ಕರೆ ನೀಡುವಂಥದ್ದು ಇಂಥದ್ದು ಬಹುಶಃ ಹಿಂದೆ ನಡೆದಂಗೆ ಇಲ್ಲ. ಇದು ಏನನ್ನು ತೋರಿಸುತ್ತೆ ಅಂತಂದರೆ ಇದು ಈ ರಾಜ್ಯದ ಹಿಂದುಳಿದ ವರ್ಗಗಳ ದುರಂತ ಕಥೆಯನ್ನು ಹೇಳುತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೇನೆ ಅಂತಂದರೆ, ಹಿಂದುಳಿದ ಜಾತಿಗಳಿಗೆ ಸೇರಿದವರು ಜನಸಂಖ್ಯೆ ಇದ್ದೂ ಕೂಡ ದುರ್ಬಲರು. ಯಾವುದೇ ಒಂದು ಸಮಾಜದಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿ 50% ಸಂಖ್ಯೆ ಇದ್ದರೆ ನಿಮಗೆ ಎಷ್ಟು ಪ್ರಬಲರಾಗಿರಬೇಕು. ಇಲ್ಲಿ 40-50% ನಿಮ್ಮ ಜನಸಂಖ್ಯೆ ಇದ್ದರೂ ಕೂಡ ನೀವೆಷ್ಟು ದುರ್ಬಲರು, ಹಿಂದುಳಿದ ಜಾತಿಗಳು ಎಷ್ಟು ದುರ್ಬಲರು ಅನ್ನೋದನ್ನು ತೋರಿಸುತ್ತೆ. ಎರಡನೇದಾಗಿ, ಸ್ವತಃ ಹಿಂದುಳಿದ ಜಾತಿಗೆ ಸೇರಿದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೂ ಕೂಡ ಈ ಸಮುದಾಯಗಳು ಅಥವಾ ಹಿಂದುಳಿದ ಜಾತಿಗಳು ರಾಜಕೀಯವಾಗಿ ಎಷ್ಟು ಅನಾಥರು ಅನ್ನೋದನ್ನು ತೋರಿಸುತ್ತೆ. ಮೂರನೇದಾಗಿ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಬಂದುಬಿಟ್ಟು ಇಂಥ ಒಂದು ಸಮೀಕ್ಷೆ ಹಿಂದುಳಿದವರ ಪರವಾಗಿ ಆಗಬೇಕು ಅಂತ ಹೇಳಿದ ನಂತರನೂ ಕೂಡ ಇಂಥ ಒಂದು ಸಮೀಕ್ಷೆ ಅದು ಮೊದಲನೇದಾಗಿ ಆದರೂ ಕೂಡ ಅದು ಅಂತಿಮ ಘಟ್ಟಕ್ಕೆ ತಲುಪುವುದಿಲ್ಲ. ಎರಡನೇದಾಗಿ, ಇದನ್ನು ಮಾಡುವತ್ತಿಗೆ ಎಷ್ಟೊಂದು ಪ್ರತಿರೋಧ ಬರುತ್ತೆ ಅಂತಂದರೆ, ಸರ್ವೋಚ್ಚ ನ್ಯಾಯಾಲಯದ ಸಹಕಾರ ಇದ್ದರೂ ಕೂಡ ಈ ವರ್ಗಗಳು ಏನಿದ್ದಾವೆ ಇವರು ಅಸಹಾಯಕರು ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಸೊ ನನಗೆ ಆದ ಕಾರಣ ಈ ವಿರೋಧ ಇದೆಯಲ್ಲ, ಇದನ್ನು ವಿರೋಧಿಸಿದವರು ಸಮೀಕ್ಷೆಯನ್ನು ವಿರೋಧಿಸಿದಷ್ಟೇ ಅಲ್ಲ, ನನ್ನ ಪ್ರಕಾರ ಇವರು ಈ ರಾಜ್ಯದ ಹಿಂದುಳಿದ ಜಾತಿಗಳ ಸ್ವಾಭಿಮಾನವನ್ನು ಕೆಣಕಿದ್ದಾರೆ. ಈಗ ನಿಜವಾಗಿ ನಡೀತಿರೋದು ಏನು ಅಂತಂದರೆ, ಹಿಂದುಳಿದ ಜಾತಿಗಳ ಸ್ವಾಭಿಮಾನದ ಸತ್ವಪರೀಕ್ಷೆ. ಇದೊಂದು ಸಮೀಕ್ಷೆ ಮಾತ್ರ ಅಲ್ಲ, ಇದು ಈ ರಾಜ್ಯದ ಹಿಂದುಳಿದ ಜಾತಿಗಳ ಸ್ವಾಭಿಮಾನದ ಸತ್ವಪರೀಕ್ಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ತಾವು ಹೇಳ್ತಾ ಒಂದು ಮಾತನ್ನು ಹೇಳಿದ್ರಿ, ಏನು ಅಂತಂದರೆ ಇದು ಸಮೀಕ್ಷೆ ನಡೀತಾ ಇರ್ತಕ್ಕಂಥದ್ದು 50% ಜನಸಂಖ್ಯೆ ಇರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೋಸ್ಕರ, ಹಿಂದುಳಿದ ವರ್ಗಗಳಿಗೋಸ್ಕರ ಅಂತ. ಅದನ್ನು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಹೋಲಿಸ್ಟಿಕ್ಕಾಗಿ ನೋಡೋದಾದರೆ, ಈ ಸಮೀಕ್ಷೆಯಿಂದ ಬರ್ತಕ್ಕಂಥ ನೇರ ಪರಿಣಾಮ ಆದರೆ ಏನು ಯೋಜನೆಗಳು ರೂಪಿಸಲ್ಬಿಡುವುದು ಮತ್ತೊಂದು ಇದೆಯಲ್ಲ, ಅದರ ಅನುಕೂಲ ನೇರವಾಗಿ ಎಲ್ಲರಿಗೂ ಜಾತಿಗಳಿಗೆ ಆದರೂ ಕೂಡ 50% ಜನಸಂಖ್ಯೆ ಇರುವ ಒಟ್ಟು ಸಮುದಾಯ ಅದರಿಂದ ಉಪಯೋಗ ಪಡ್ಕೊಂಡು ಮುಂದುವರೆದಾಗ ಇಡೀ ಸಮಾಜ ಮೇಲ್ಜಾತಿಗಳಿಗೂ ಅನುಕೂಲ ಆಗುತ್ತಿದ್ದು, ಇಡೀ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಒಂದು ವಾಸ್ತವ. ಮತ್ತೊಂದು ಮುಖ್ಯ ಮಾತನ್ನು ಹೇಳ್ತಾ ಇದ್ದೀರಿ ನೀವು, ಅಂದರೆ ಇದು ಹಿಂದುಳಿದ ಜಾತಿಗಳು ಎಷ್ಟು ದುರ್ಬಲರಾಗಿದ್ದಾರೆ, ಅನಾಥರಾಗಿದ್ದಾರೆ, ಸಂಖ್ಯೆ ದುರ್ಬಲರು ಅಂತ ಸಂಖ್ಯೆ ದುರ್ಬಲರಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅಂದರೆ ನೀವು ಹಿಂದುಳಿದ ಜಾತಿಗಳಿಗೆ ಸ್ವಾಭಿಮಾನದ ಕೊರತೆ ಇದೆ ಅನ್ನೋ ಮಾತನ್ನು ಏನಾದ್ರು ಹೇಳ್ತಾ ಇದ್ದೀರಾ? ಇಲ್ಲಿ ಎರಡು ವಿಚಾರ. ನೀವು ಒಂದು ಏನು ಹೇಳಿದ್ರಿ, ಇದು ಹಿಂದುಳಿದ ವರ್ಗಗಳನ್ನೇ ಮುಖ್ಯವಾಗಿ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡುವುದಿದ್ದರೂ ಕೂಡ ಈ ಸಮೀಕ್ಷೆ ಇದು ಎಲ್ಲರಿಗೆ ಸಂಬಂಧಪಟ್ಟದ್ದು, ಅದು ಸತ್ಯ. ಯಾಕಂತಂದರೆ ನೋಡಿ, ಇಲ್ಲಿ ಎರಡು ಶಬ್ದಗಳಿದ್ದಾವೆ, ಒಂದು ಹಿಂದುಳಿದ ವರ್ಗ ಮತ್ತು ಒಂದು ಹಿಂದುಳಿದ ಜಾತಿ ಅಂತ. ಈ ಹಿಂದುಳಿದ ವರ್ಗ ಅಂತ ನಾವು ಹೇಳೋತ್ತಿಗೆ ಅದರಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಜಾತಿಗಳಿಗೆ ಸೇರಿದ ಜನಸಂಖ್ಯೆಯಲ್ಲಿ ಹಿಂದುಳಿದವರು ಯಾರಿದ್ದಾರೆ ಅವರು ಒಳಗೊಳ್ತಾರೆ. ಅದರೊಳಗೆ ಈ ಹಿಂದುಳಿದ ವರ್ಗಗಳು ಅನ್ನುವಂಥ ವರ್ಗದ ಒಳಗೆ ಬಹುತೇಕ ಇರುವಂಥವರು ಹಿಂದುಳಿದ ಜಾತಿಗಳು. ಓಕೆ, ಹಿಂದುಳಿದ ಜಾತಿಗಳು ಅಂತ ನಾವೇನು ಹೇಳ್ತೇವೆ, ಪ್ರಬಲ ಜಾತಿಗಳಲ್ಲ, ಅವರು ಮೇಲ್ಜಾತಿಗಳಲ್ಲ. ಅಂದರೆ ಯಾರನ್ನು ನಾವು ಮೇಲ್ಜಾತಿಗಳಂತ ಕರೀತೇವೆ ಅವರಲ್ಲ. ಪ್ರಬಲ ಜಾತಿಗಳು ಅಂತ ನಾವು ಯಾರನ್ನು ಕರೀತೇವೆ ಅವರಲ್ಲ. SC/STಗಳು ಅಂತ ನಾವು ಯಾರನ್ನು ಕರೀತಾರೆ ಅವರಲ್ಲ. ನಾವು ಅಲ್ಪಸಂಖ್ಯಾತರು ಅಂತ ಯಾರನ್ನು ಕರಿತೇವೆ ಅವರಲ್ಲ. ಅವರನ್ನು ಬಿಟ್ಟರೆ ಇರತಕ್ಕಂಥ ಜಾತಿಗಳಿದ್ದಾವಲ್ಲ ಅವುಗಳನ್ನು ಹಿಂದುಳಿದ ಜಾತಿಗಳು ಅಂತ ನಾವೇನು ಹೇಳ್ತೇವೆ, ಅವರು ಈ ಹಿಂದುಳಿದ ವರ್ಗಗಳಲ್ಲಿ ಇರತಕ್ಕಂತಹ ದೊಡ್ಡ ಸಮೂಹ. ಸೊ ಒಟ್ಟು ನಿಮಗೆ 50% ಆದರೂ ಕೂಡ ಹಿಂದುಳಿದ ವರ್ಗಗಳು, ಹಿಂದುಳಿದ ಜಾತಿಗಳು 35-40% ಇದ್ದಾವೆ. ಸೊ ಇದು ವಾಸ್ತವ. ಈಗ ಸ್ವಾಭಿಮಾನದ ಪ್ರಶ್ನೆಗೆ ಬಂದರೆ, ನಾನು ಯಾಕೆ ಇದು ಒಂದು ಸ್ವಾಭಿಮಾನವನ್ನು ಕೆಣಕಿದ್ದು, ಈ ವಿರೋಧ ಏನಿದೆ, ಈ ವಿರೋಧ ಹಿಂದುಳಿದ ವರ್ಗಗಳ ಸ್ವಾಭಿಮಾನವನ್ನು ಕೆಣಕಿದ್ದ ಒಂದು ಪ್ರಕರಣ ಅಂತ ನಾನು ಏನು ಹೇಳಿದೆ, ಅಥವಾ ಈ ಸಮೀಕ್ಷೆ ನಡೀತಾ ಇದೆ, ಇದು ಬರೀ ಸಮೀಕ್ಷೆ ಅಲ್ಲ, ಇದು ಹಿಂದುಳಿದ ಜಾತಿಗಳ ಸ್ವಾಭಿಮಾನದ ಸತ್ವಪರೀಕ್ಷೆ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಹೌದು, ಒಂದು ಅರ್ಥದಲ್ಲಿ ನೀವು ಹೇಳಿದ್ದನ್ನು ನಾವು ಒಪ್ಕೋಬೇಕಾಗತ್ತೆ. ಹಿಂದುಳಿದ ವರ್ಗಗಳಲ್ಲಿ ಎಷ್ಟು ಸ್ವಾಭಿಮಾನ ಇರಬೇಕೋ ಅಷ್ಟೊಂದು ಸ್ವಾಭಿಮಾನ ಇದ್ದಿದ್ದರೆ ಬಹುಶಃ ಈ ವಿರೋಧಕ್ಕೆ ಅಷ್ಟೇ ದೊಡ್ಡ ಪ್ರತಿವಿರೋಧ ಬರ್ತಿತ್ತು ಈ ಕಡೆಯಿಂದ. ಅದನ್ನು ನಾನು ಕಾಣಲಿಲ್ಲ. ಇದನ್ನು ನಾನು ಈಗ ಅವರಿಗೆ ಸ್ವಾಭಿಮಾನದ ಕೊರತೆ ಇದೆ ಅನ್ನೋದನ್ನು ನಾನು ಒಂದು ಆರೋಪದ ರೀತಿಯಲ್ಲಿ ಹೇಳ್ತಾ ಇಲ್ಲ, ಅಥವಾ ಒಂದು ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅದು ಬಹುಶಃ ಅಲ್ಲಿ ಅರಿವಿನ ಕೊರತೆ ಇದೆ. ಅರಿವು ಇದ್ದಾಗ ನಿಮಗೆ ಸ್ವಾಭಿಮಾನ ಬರುತ್ತೆ. ನಾವು ಎಲ್ಲಿದ್ದೇವೆ, ನಮ್ಮ ಸ್ಥಿತಿ ಏನಿದೆ, ಮತ್ತು ಈ ಸಮೀಕ್ಷೆಯಿಂದ ನಮಗೆ ಏನು ಪ್ರಯೋಜನ ಅನ್ನುವಂಥ ಅರಿವು ಇದ್ದರೆ ಆಗ ಸಹಜವಾಗಿ ಸ್ವಾಭಿಮಾನ ಇರುತ್ತೆ. ಸಹಜವಾಗಿ ಇಂಥ ಪ್ರತಿರೋಧಗಳನ್ನು ಎದುರಿಸುವಂಥ ಒಂದು ಹಠ ಶಕ್ತಿ ಬರುತ್ತೆ. ಅದು ಕಾಣಿಸಿಲ್ಲ. ಇದು ಮೊದಲನೇ ಬಾರಿಗೆ ಏನೂ ಅಲ್ಲ. ನೋಡಿ, ಒಂದು 2-3 ಉದಾಹರಣೆಗಳನ್ನು ಇದಕ್ಕೆ ಕೊಡ್ತೇನೆ. ಈ ಸ್ವಾಭಿಮಾನಕ್ಕೆ, ಹಿಂದುಳಿದ ವರ್ಗಗಳ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಉದಾಹರಣೆಯಾಗಿ 1-2-3 ವಿಚಾರಗಳು.
ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಒಂದು, ಈ ರಾಜ್ಯದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ 40% ಈ ವರ್ಗ ಇದೆ, ಈ ಜನಸಮೂಹ ಇದೆ. ಈ ರಾಜ್ಯದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳೆಷ್ಟಿದ್ದಾವೆ? 28. ಈಗ 50% ಅಥವಾ 40% ಹಿಂದುಳಿದವರು ಅಂತಂದರೆ ಈ 28ರಲ್ಲಿ ಅವರಿಗೆ ಎಷ್ಟು ಸ್ಥಾನ ಸಿಗಬೇಕು? ಕನಿಷ್ಠ 13-14 ಒಂದು 10-14-50% ತಿಳ್ಕೊಂಡ್ರೆ, ಅಥವಾ ಒಂದು 10-12 ಸಿಗಬೇಕಲ್ಲ. 2019 ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳಲ್ಲಿ BJP 25 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ, 3 ಇತರ ಪಕ್ಷಗಳು ಗೆದ್ದುಕೊಳ್ತವೆ. ಈ 28 ಸ್ಥಾನಗಳ ಪೈಕಿ ಹಿಂದುಳಿದವರ ಸಂಖ್ಯೆ ಎಷ್ಟಿತ್ತು? ಕೇವಲ 1. ಆ 1 ಕೂಡ, ಅದರ ಬಗ್ಗೆ ಕೂಡ ಸಂಶಯ ಇದೆ. ಅವರು ನಿಜವಾಗಿ ಹಿಂದುಳಿದ ಜಾತಿಗೆ ಸೇರಿದವರ, ಹಿಂದುಳಿದ ವರ್ಗಗಳಿಗೆ ಸೇರಿದವರ ಅನ್ನೋ ಸಂಶಯ ಇದೆ. ಒಂದು ವೇಳೆ ಅವರನ್ನು ನಾವು ಹಿಂದುಳಿದ ಜಾತಿ ಅಲ್ಲ ಅಂತ ತಿಳ್ಕೊಂಡ್ರೆ 0. 28 ಸ್ಥಾನಗಳಲ್ಲಿ ಒಂದು ಇಲ್ಲ, ಅಥವಾ ಒಂದು ಅಂದರೆ ಅದು ದೊಡ್ಡ ಸಂಖ್ಯೆ ಅನ್ನಲ್ಲ. ಅದೇ ರೀತಿಯಲ್ಲಿ 2014ರಲ್ಲಿ 28 ಸ್ಥಾನಗಳ ಪೈಕಿ ಹಿಂದುಳಿದ ಜಾತಿಗಳಿಗೆ ಸಿಕ್ಕಿದ್ದು ಕೇವಲ 2. ಅದು ನಾನೀಗ ಹೌದು ಅಲ್ವೋ ಅಂತ ಒಬ್ಬರ ವಿಚಾರ ಹೇಳಿದೆ ಅಲ್ಲ, ಅವರನ್ನು ಸೇರಿದಾಗೆ 2 ಸ್ಥಾನಗಳು. ಈಗ 2024ರಲ್ಲಿ ಚುನಾವಣೆ ನಡೆದಾಗ 28 ಸ್ಥಾನಗಳ ಪೈಕಿ ಹಿಂದುಳಿದವರಿಗೆ ಸಿಕ್ಕಿರುವಂಥದ್ದು 3. ಓಕೆ, ಈಗ ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ. ಒಂದು ವೇಳೆ ಬೇರೆ ಯಾವುದಾದರೂ ಒಂದು ಪ್ರಬಲ ಜಾತಿ ಕರ್ನಾಟಕದಲ್ಲಿ 1-2 ಅಷ್ಟೇ MP ಗಳನ್ನು, ಈ ಲೋಕಸಭಾ ಸದಸ್ಯರನ್ನು ಈ ರಾಜ್ಯದಲ್ಲಿ ಹೊಂದಿದರೆ ಆಗ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು? ಅಲ್ಲ, ಫಸ್ಟ್ ಆಫ್ ಆಲ್ ಟಿಕೆಟ್ ಕೊಡುವಾಗಲೇ ನಮಗೆ ನಮ್ಮ ಜಾತಿಗೆ ಇಷ್ಟು ಟಿಕೆಟ್ ಕೊಡಲಿಲ್ಲ, ಎಷ್ಟು ದೊಡ್ಡ ಪ್ರತಿರೋಧ, ಎಷ್ಟು ದೊಡ್ಡ ಗುಲ್ಲು ನಡೀತಾಯಿತ್ತು ಈ ರಾಜ್ಯದಲ್ಲಿ. ಇದನ್ನು ಏನಾದರೂ ನೋಡಿದರೆ, ಯಾರಾದರೂ ಈ ವಿಚಾರವನ್ನು ನೀವು ಮಾತಾಡೋದು ಕೇಳಿದಿರ? ಕೇಳಿದ್ದೀನಿ ಕೆಲವು ಸಭೆಗಳಲ್ಲಿ ಇದೆಲ್ಲ, ಅಥವಾ ಕೆಲವು ಸ್ಪೀಚ್ಗಳಲ್ಲಿ. ಅಂದರೆ ನಾವು ನೋಡಿ, ಒಕ್ಕಲಿಗರಿಗೆ ಇಷ್ಟು ಟಿಕೆಟ್ ಕೊಟ್ಟಿದ್ದೀವಿ, ಲಿಂಗಾಯತರಿಗೆ ಇಷ್ಟು ಟಿಕೆಟ್ ಕೊಟ್ಟಿದ್ದೀವಿ, ಬ್ರಾಹ್ಮಣರಿಗೆ ಇಷ್ಟು ಟಿಕೆಟ್ ಕೊಟ್ಟಿದ್ದೀವಿ ಅಂತ ಅದ್ರ ಮೂಲಕ ನಾವು ಈ ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೊರತು ಹಿಂದುಳಿದ ಜಾತಿಗಳಿಗೆ ಇಷ್ಟು ಟಿಕೆಟ್ ಕೊಟ್ಟಿದ್ದೀವಿ ಅಂತ ಮರೆತೇ ಬಿಟ್ಟಿದ್ದಾರೆ. ನೋಡಿ, ಅವರು ಮರ್ತರು ಅನ್ನೋದು ಪ್ರಶ್ನೆ ಅಲ್ಲ, ಅಥವಾ ಪ್ರಾತಿನಿಧ್ಯನೇ ಇರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಪ್ರಾತಿನಿಧ್ಯ ಇಲ್ಲದ ಕಾಲಕ್ಕೆ OBC ಅವರು ಏನು ಮಾಡಿದರು? ಯಾರಾದರೂ ಕೇಳಿದಿರ? ನೋಡಿ, ಅದಕ್ಕೆ ನಾನು ಹೇಳಿದ್ದು, ಅರಿವು ಇಲ್ಲ, ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಇದ್ದಿದ್ರೆ, ಅರಿವು ಇದ್ದಿದ್ರೆ ಕೇಳ್ತಾ ಇದ್ರು. ನಾವು 40-50 ಇದ್ದೇವೆ, ನಮಗೆ ಯಾಕೆ ಒಂದೇ ಸ್ಥಾನ, ಅಥವಾ ನಮಗೆ ಯಾಕೆ, ನಮ್ಮಲ್ಲಿ ಯಾಕೆ ಒಬ್ಬರು MP ಇಲ್ಲ ಅಂತ ಕೇಳ್ತಿದ್ರಲ್ಲ. ಇದು ಒಂದನೇದು. ಎರಡನೇದ್ದು, ನಾವು ಈಗಾಗಲೇ ನೋಡಿದ ಹಾಗೆ, ಅಥವಾ ನಾವು ಈ ಚರ್ಚೆಯನ್ನು ಆರಂಭಿಸಿದಾಗಲೇ ಕಂಡುಕೊಂಡ ಹಾಗೆ, ಈ ಹಿಂದೆ ಕೂಡ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳು ವರದಿ ನೀಡಿದಾಗ, ಮತ್ತು ಆ ವರದಿಯನ್ನು ಆಧರಿಸಿ ಸರ್ಕಾರ ಯಾವುದಾದರೂ ಒಂದು ಕ್ರಮಕ್ಕೆ ಮುಂದಾದಾಗ ಭಾಳ ದೊಡ್ಡ ಪ್ರತಿರೋಧಗಳು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು ನಾವು. ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯನ್ನು 1994ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಮಾನ್ಯ ವೀರಪ್ಪ ಮೊಯ್ಲಿಯವರು ಅನುಷ್ಠಾನ ಮಾಡಬೇಕು ಅಂತ ಹೊರಟಾಗ ಅದು ಎಷ್ಟು ದೊಡ್ಡ ವಿರೋಧ ಅದಕ್ಕೆ ಬಂತು ಅಂತಂದರೆ, ಮೊಯ್ಲಿಯವರ ಸ್ಥಾನನೇ ಅಲುಗಾಡತೊಡಗಿತ್ತು. ಅವರಿಗೆ ಇನ್ನಿಲ್ಲದಂತಹ ರೀತಿಯ ತೊಂದರೆಗಳು ಕೊಡಲಿಕ್ಕೆ ಪ್ರಾರಂಭಿಸಿದರು. ಆಗ ಈ ರಾಜ್ಯದಲ್ಲಿ ಹಿಂದುಳಿದವರೆಲ್ಲ ಒಟ್ಟಾಗಿ ನಿಂತು ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಮುಖ್ಯಮಂತ್ರಿ ಧೈರ್ಯದಿಂದ ಈ ವರದಿಯನ್ನು ಜಾರಿಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಅವರ ಬೆನ್ನಿಗೆ ನಾವು ನಿಲ್ಲಬೇಕು ಅಂತ ನಿಂತದ್ದು ನಾನು ಕಾಣಿಲ್ಲ. ನನಗೆ ನೆನಪಿದೆ, ನಾನಾಗ ಡೆಕ್ಕನಾಲ್ಡ್ ಪತ್ರಿಕೆಯಲ್ಲಿ ವರದಿಗಾರನಾಗಿದ್ದೆ. BJ ಪುಟ್ಟಸ್ವಾಮಿ ಅನ್ನುವಂಥ ಒಬ್ಬರು ಕಾಂಗ್ರೆಸ್ ನಾಯಕರಿದ್ದರು. ಅವರು ಆನಂತರ ಅವರು MLC ಆದರು, ಆನಂತರ BJPಗೆ ಹೋದರು. ಈಗ ಅವರೇನೋ ಸ್ವಾಮೀಜಿಯೇನೋ ಆಗಿದ್ದಾರೆ, ಅದೇನೇ ಇರಲಿ. ಅವರು ಒಬ್ಬರೇ, ನನಗೆ ನೆನಪಿದ್ದಾಗೆ ಅವರು ಒಬ್ಬರೇ ಮೊಯ್ಲಿಯವರ ಪರವಾಗಿ ನಿಂತು, ಇಲ್ಲ ಇದು ಹಿಂದುಳಿದ ವರ್ಗಗಳ ಪರವಾಗಿ ಮುಖ್ಯಮಂತ್ರಿಗಳು ಕ್ರಮ ತೆಗೊಳ್ತಾ ಇದ್ದಾರೆ, ಆದ ಕಾರಣ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಒಂದಷ್ಟು ಜನರು ಹಿಡ್ಕೊಂಡು ಅವರು ಒಂದಷ್ಟು ಪ್ರತಿಭಟನೆ ಮಾಡೋದನ್ನು ನೋಡಿದ್ದೇನೆ ನಾನು. ಒಂದು ಸಮೂಹವಾಗಿ ಆಗಲೂ ಕೂಡ ಸ್ವಾಭಿಮಾನ ಇದ್ದಿದ್ರೆ ಎದುರು ನಿಂತುಕೊಳ್ಬೇಕಿತ್ತಲ್ಲ. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ಮಾಂಸಾಹಾರ ಸೇವಿಸಿ ಮೀನು ತಿಂದು ದೇವಸ್ಥಾನಕ್ಕೆ ಹೋದರು ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಅವರ ವಿರುದ್ಧ, ಅವರು ಹಿಂದೂ ವಿರೋಧಿ ಅನ್ನೋ ರೀತಿಯಲ್ಲಿ ಮೀಡಿಯಾಗಳಲ್ಲಿ ಮತ್ತು ಅದು ದಕ್ಷಿಣ ಕನ್ನಡದಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೊಡ್ಡ ಪ್ರಚಾರ ಬಂತು. ನಿಜವಾಗಿ ಹಿಂದುಳಿದವರಿಗೆ ಸ್ವಾಭಿಮಾನ ಆಗಿ ಇದ್ದಿದ್ರೆ ಅವತ್ತು ಹಿಂದುಳಿದವರು ಕೇಳಬೇಕಿತ್ತು, ಏನಪ್ಪ ತಪ್ಪು? ಹೌದು, ಮಾಂಸಾಹಾರ ಸೇವಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಏನು ತಪ್ಪು ಅಂತ ಕೇಳಬೇಕಿತ್ತು. ನೋಡಿ, ದಕ್ಷಿಣ ಕನ್ನಡದಲ್ಲಿ ನಮ್ಮ ಆಹಾರ ಪದ್ಧತಿ ಅದು. ಯಾವ ದೇವರು ಹೇಳಿದ್ದಾನೆ? ನಿಜ ಹೇಳಬೇಕಾದ್ರೆ ಆ ದೇವಸ್ಥಾನದವರೇ ಸಮಜಾಯಿಸಿ ಕೊಟ್ಟರು.
ನಮ್ಮ ದೇವಸ್ಥಾನಕ್ಕೆ ಮಾಂಸಾಹಾರ ಸೇವಿಸಿಕೊಂಡು ಬರಬಾರ್ದು ಅನ್ನುವಂಥ ಯಾವ ನಿಯಮನೂ ಇಲ್ಲ ಅಂತ ಅವರು ಸಮಜಾಯಿಸಿ ಕೊಟ್ಟರು. ಆದರೂ ಆದರೂ ಕೂಡ ಹಿಂದುಳಿದ ವರ್ಗಗಳು ಅವರಿಗೆ ಸ್ವಾಭಿಮಾನ ಇದ್ದಿದ್ದರೆ ಅವತ್ತು ಸಿದ್ದರಾಮಯ್ಯರ ಪರವಾಗಿ ನಿಲ್ಲಬೇಕಿತ್ತು, ನಿಂತು ಕೇಳಬೇಕಿತ್ತು ಏನು ತಪ್ಪು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿನ ಜನಸಂಖ್ಯೆಯಲ್ಲಿ ಮೆಜಾರಿಟಿ ಇರುವಂಥದ್ದು ಹಿಂದುಳಿದವರು. ಅದು ಒಂದೇ ಜಿಲ್ಲೆಯಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಹಿಂದುಳಿದವರು ಇರುವಂಥದ್ದು. ಅಲ್ಲಿ ಹಿಂದುಳಿದವರು ಅವರು ದೇವರನ್ನು ಆರಾಧಿಸುವ ಹೊತ್ತಿಗೆ ಅವರು ಮದ್ಯ ಮಾಂಸ ಅರ್ಪಣೆ ಮಾಡಿಯೇ ದೇವರನ್ನು ಆರಾಧಿಸುವಂಥದ್ದು. ಅಂತಹ ಸಂಸ್ಕೃತಿ ಇರುವವರು ತಮ್ಮ ಸಂಸ್ಕೃತಿಯ ಬಗ್ಗೆ ಕೂಡ ಎಚ್ಚರ ಇಲ್ಲದೆ ತಮ್ಮವರಿಗೊಬ್ಬರಿಗೆ ಈ ರೀತಿ ಅವಮಾನ ಆಗುವ ಹೊತ್ತಿಗೆ ಒಂದೇ ಒಂದು ಮಾತು ಹೇಳಲಿಲ್ಲಲ್ಲ. ಅದಕ್ಕೆ ನನಗೆ ಆ ದೃಷ್ಟಿಯಲ್ಲಿ ನಾನು ಹೇಳಿದ್ದು, ಈ ರಾಜ್ಯದ ಹಿಂದುಳಿದ ಜಾತಿಗಳಿಗೆ ಎಷ್ಟು ಸ್ವಾಭಿಮಾನ ಇರಬೇಕು, ಎಷ್ಟು ರಾಜಕೀಯ ಪ್ರಜ್ಞೆ ಇರಬೇಕು, ಎಷ್ಟು ರಾಜಕೀಯ ಎಚ್ಚರ ಇರಬೇಕು, ಅದು ಇದ್ದದ್ದು ಆಗಲೂ ಕಾಣಿಸಿಲ್ಲ, ಈ ಸಮೀಕ್ಷೆಯ ವೇಳೆ ಕೂಡ ಕಾಣಿಸಿಲ್ಲ ಅಂತ. ಮತ್ತು ಈ ಸಾರಿ ವಿರೋಧ ವ್ಯಕ್ತಪಡಿಸಿದಾಗಲೂ ಕೂಡ ಅದಕ್ಕೆ ಪ್ರತಿರೋಧವನ್ನೇನು ಹಿಂದುಳಿದ ಜಾತಿಗಳಿಗೆ ಸೇರಿದಂತೆ MLAಗಳು ಏನು ಮಾತಾಡಿಲ್ಲ. ಖಂಡಿತ ಮಾತಾಡಿಲ್ಲ. ಹೌದು. ಈಗ ಇನ್ನೊಂದು ಕಾರಣ ನನಗನ್ಸುವಂಥದ್ದು ವಿರೋಧ ಬರಲಿಕ್ಕೆ, ಕೆಲವರು ಈ ಸಮೀಕ್ಷೆಯನ್ನು ವಿರೋಧಿಸಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಏನು ಮಾಡ್ತು ಅಂತಂದರೆ, ಸಮೀಕ್ಷೆ ನಡೆಸಲಿ, ಆದರೆ ಸಮೀಕ್ಷೆ ಮಾಡುವಾಗ ಯಾವುದೇ ಒಬ್ಬ ವ್ಯಕ್ತಿಗೆ, ನಾಗರಿಕರಿಗೆ ನೀವು ನಿಮಗೆ ಸಂಬಂಧಪಟ್ಟಂಥ ಅಥವಾ ಸಮೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅನ್ನೋ ಒತ್ತಾಯ ಹೇರುವಂತಿಲ್ಲ, ಸ್ವಇಚ್ಛೆಯಿಂದ ಬೇಕಾದ್ರೆ ಅವ್ರು ಕೊಡಲಿ ಅನ್ನುವಂಥ ತೀರ್ಪನ್ನು ಕೊಡ್ತು ಹೈಕೋರ್ಟು. ಇದೂ ಕೂಡ ಈ ಸಮೀಕ್ಷೆಗೆ ವಿರೋಧ ಬರಲಿಕ್ಕೆ ಕಾರಣ ಆಗಿರ್ಬೋದು. ವಿರೋಧ ಬರಲಿಕ್ಕೆ ಕಾರಣ ಅನ್ನೋದಕ್ಕಿಂತ ಕೆಲವರು ಮಾಹಿತಿ ನೀಡದೇ ಇರಲಿಕ್ಕೆ, ಕೆಲವರು ಅಸಹಕಾರ ನೀಡಲಿಕ್ಕೆ ಈ ತೀರ್ಪು ಕಾರಣ ಅನ್ನುವಂಥ ಒಂದು ಮಾತಿದೆ. ಇಲ್ಲಿ ಒಂದೆರಡು ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಯಾರಾದರೂ ಈ ಸಮೀಕ್ಷೆಯನ್ನು ವಿರೋಧಿಸಿ ಕೋರ್ಟಿಗೆ ಯಾಕೆ ಹೋಗಬೇಕು? ಯಾರಿಗೆ ತೊಂದರೆ ಇದೆ ಈ ಸಮೀಕ್ಷೆಯಿಂದ? ಈ ಸಮೀಕ್ಷೆಯ ಉದ್ದೇಶ ಏನು? ಈ ರಾಜ್ಯದ ಜನಸಂಖ್ಯೆಯಲ್ಲಿ ಯಾರು ಎಷ್ಟು ಮುಂದುವರೆದಿದ್ದಾರೆ, ಯಾರು ಎಷ್ಟು ಹಿಂದುಳಿದಿದ್ದಾರೆ, ಇದನ್ನು ಒಂದು ಸರ್ಕಾರ ಕಲ್ಯಾಣ ಕಾರ್ಯಕ್ರಮವನ್ನು ಮುಖ್ಯ ಗುರಿಯಾಗಿಟ್ಟುಕೊಂಡಂಥ ನಮ್ಮ ದೇಶದ ಸಂವಿಧಾನವೇ ಏನು ಹೇಳುತ್ತೆ, ಇದು ಕಲ್ಯಾಣ ರಾಜ್ಯ ಅಂತ. ಓಕೆ, ಸೊ ಒಂದು ಕಲ್ಯಾಣ ರಾಜ್ಯ ಗುರಿಯಾಗಿರುವಂಥ ಒಂದು ದೇಶದಲ್ಲಿ ಒಂದು ರಾಜ್ಯ ಸರ್ಕಾರ ಈ ಮಾಹಿತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಇದನ್ನು ವಿರೋಧಿಸಿಕೊಂಡು ಯಾರಾದರೂ ಹೈಕೋರ್ಟ್ಗೆ ಯಾಕೆ ಹೋಗಬೇಕಿತ್ತು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಅಲ್ಲ, ಇಲ್ಲೊಂದು ವಿರೋಧಾಭಾಸ ಕೂಡ ಇದೆ. ಇದೇ ಜನಗಳು, ಕೆಲವು ಮೀಡಿಯಾಗಳು, ಇದೇ ಜನಗಳು ಗ್ಯಾರಂಟಿಗಳ ವಿಷಯಕ್ಕೆ ಬಂದಾಗ ಎಲ್ರಿಗೂ ಕೊಟ್ಬಿಡ್ಬೇಡಿ, ಯಾರಿಗೆ ಅಗತ್ಯ ಇರುತ್ತೆ ಅವ್ರಿಗೆ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಹಂಗೆ ನೋಡಿದ್ರೆ ಯಾರಿಗೆ ಅಗತ್ಯ ಇದೆ, ಯಾರಿಗೆ ಅವ್ರು ಕೊಡಬೇಕು ಅಂತಂದ್ರೆ ಈ ಥರ ಸಮೀಕ್ಷೆ ನಡೀಲೇಬೇಕು. ಇಲ್ಲಿ ಬಂದು ಈ ಸಮೀಕ್ಷೆ ವಿರೋಧ ಮಾಡ್ತಾರೆ. ಅದೊಂದು ಆಯ್ತಾ. ಎರಡನೇದು, ನನಗೆ ಹೈಕೋರ್ಟ್ ವಿಚಾರದಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಕಾನೂನು ಪಂಡಿತ ಏನೂ ಅಲ್ಲ, ಆದರೂ ಕೂಡ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಅನಿಸುವ ಮಟ್ಟಿಗೆ, ಅಥವಾ ನಮಗೆಲ್ಲ ಗೊತ್ತಿರುವ ಮಟ್ಟಿಗೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟರೆ, ಒಂದು ಆದೇಶವನ್ನು ಕೊಟ್ಟರೆ, ಅದು ಲಾ ಆಫ್ ದ ಲ್ಯಾಂಡ್. ನಾನು ಈಗಾಗಲೇ ಹೇಳಿದ ಹಾಗೆ ನನಗೆ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದು ರಾಜ್ಯ ಉಚ್ಚ ನ್ಯಾಯಾಲಯಕ್ಕಿಂತ ಮೇಲಿದೆ. ಹೌದು. ಈಗ ಇಂದಿರಾ ಸಾವರ್ಣ ಪ್ರಕರಣದಲ್ಲಿ 1992ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಈ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ಸಮೀಕ್ಷೆ ನಡೆಸುವತ್ತಿಗೆ ಹಿಂದುಳಿದವರನ್ನು ಮಾತ್ರ ಸಮೀಕ್ಷೆಗೆ ಒಳಪಡಿಸಿದರೆ ಸಾಲದು, ಸಮಸ್ತ ಜನಸಂಖ್ಯೆಯನ್ನು ಸಮೀಕ್ಷೆಗೆ ಒಳಪಡಿಸಿ ಅವರ ಪೈಕಿ ಹಿಂದುಳಿದವರು ಯಾರು ಅಂತ ಗುರುತಿಸಬೇಕು ಅಂತ ಇಂದಿರಾ ಸಾವರ್ಣ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದು ಸುಪ್ರೀಂ ಕೋರ್ಟಿನ ಸಾಂವಿಧಾನಿಕ ಪೀಠ ಹೇಳಿದೆ. ಸಾಂವಿಧಾನಿಕ ಪೀಠ ಹೇಳಿದ ನಂತರ ಇದನ್ನು ಹಲವಾರು ಏಕಸದಸ್ಯ ದ್ವಿಸದಸ್ಯ ಪೀಠಗಳು ಅನುಮೋದಿಸಿವೆ ಮತ್ತು ಮಾಡಬೇಕು ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಈ ಆದೇಶ ಕೊಟ್ಟ ನಂತರ ಹೈಕೋರ್ಟ್ ಅದು ಹೇಗೆ ಹೇಳೋದು? ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಮೀಕ್ಷೆ ನಡೀಬೇಕು ಅಂತ, ಹೈಕೋರ್ಟ್ ಹೇಳುತ್ತೆ ಸಮೀಕ್ಷೆಯಲ್ಲಿ ನಿಮಗೆ ಇಷ್ಟ ಇದ್ದರೆ ಪಾಲ್ಗೊಳ್ಳಿ, ಇಲ್ಲಾಂದರೆ ಪಾಲ್ಗೊಳ್ಬೇಡಿ ಅಂತ. ನನಗೆ ಅರ್ಥ ಆಗಿಲ್ಲ ಅದು. ಅದನ್ನು ಯಾರಾದರೂ ಕಾನೂನು ತಿಳಿದವರು ಇದನ್ನು ವಿವರಿಸಬೇಕು. ಈಗ ಹೈಕೋರ್ಟ್ನ ಆದೇಶ ಕೂಡ ಸಮಸ್ಯೆ ಅಲ್ಲ. ಯಾಕೆ ಸಮಸ್ಯೆ ಅಲ್ಲ ಅಂತಂದರೆ, ಅದಕ್ಕೆ ಮೊದಲೇ ಸರ್ಕಾರ ಏನು ಹೇಳಿದೆ, ಅಕಸ್ಮಾತ್ ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಿಲ್ಲ ಅಂತಂದರೆ ನಾವು ನಿಮ್ಮನ್ನು ಒತ್ತಾಯಿಸುವುದಿಲ್ಲ ಅನ್ನೋದನ್ನು ಹಿಂದಿನ ಸಮೀಕ್ಷೆಯಲ್ಲಿ, ಅಂದರೆ 2015ರ ಸಮೀಕ್ಷೆಯಲ್ಲೂ ಕೂಡ ಅದು ಸರ್ಕಾರದ ನಿಲುವಾಗಿತ್ತು. ಈ ಸಮೀಕ್ಷೆಯಲ್ಲಿ ಕೂಡ ಅದೇ ಸರ್ಕಾರದ ನಿಲುವಾಗಿತ್ತು. ಕೊಡುವುದೇ ಇಲ್ಲ ಅಂತ ಯಾರಾದರೂ ಹಠ ಹೇಳಿದರೆ, ಯಾಕಂದರೆ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನೀವು ಜನಗಣತಿನಲ್ಲಿ, ಸೆನ್ಸಸ್ಸಿನಲ್ಲಿ ನೀವು ಮಾಹಿತಿ ಕೊಡುವುದಿಲ್ಲ ಅಂತಂದರೆ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಇಲ್ಲಿ ಅಂಥ ಒಂದು ಕಾನೂನಿಲ್ಲ. ಅಂಥ ಕಾನೂನನ್ನು ತರಬೇಕು ಅಂತ ಬಯಸುವರಲ್ಲಿ ನಾನು ಒಬ್ಬ. ಆ ಪ್ರಶ್ನೆಗೆ ಮತ್ತೆ ಬರೋಣ. ಇವತ್ತು ಆ ಕಾನೂನು ಇಲ್ಲದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರನೇ ಹೇಳಿದೆ ಏನು ಅಂತಂದರೆ, ಇದು ನಾವು ಒತ್ತಾಯಿಸುವುದಿಲ್ಲ, ನೀವು ಇಷ್ಟ ಇದ್ದರೆ ಕೊಡ್ಬೋದು, ಇಷ್ಟ ಇಲ್ಲಾದರೆ ಕೊಡಬಾರ್ದು ಅನ್ನುವಂಥ ಒಂದು ಸೂಕ್ತವಾದಂಥ ನಿಲುವನ್ನು ಸರ್ಕಾರನೇ ಹೊಂದಿತ್ತು. ಆದ ಕಾರಣ ಹೈಕೋರ್ಟ್ ಹೇಳಿದ್ರಲ್ಲಿ ಏನು ಹೊಸದಿಲ್ಲ. ಪ್ರಶ್ನೆ ಇರುವುದು ಏನು ಅಂತಂದರೆ, ಹೈಕೋರ್ಟ್ ಈ ರೀತಿ ಹೇಳಿತ್ತು ಅನ್ನೋದನ್ನೇ ಮುಂದಿಟ್ಟುಕೊಂಡು ಕೆಲವು ರಾಜಕೀಯ ನಾಯಕರು
ತಮ್ಮ ತಮ್ಮ ಸಮುದಾಯಗಳಿಗೆ ತಮ್ಮ ತಮ್ಮ ಪಕ್ಷದವರಿಗೆ ಇಲ್ಲ ನೀವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲೇಬಾರದು, ಇದರಿಂದ ಏನೂ ಪ್ರಯೋಜನ ಇಲ್ಲ, ಇದು ರಾಜಕೀಯ ಪ್ರೇರಿತ, ಇದನ್ನು ಯಾಕಾದರೂ ಮಾಡ್ತಾ ಇದ್ದಾರೆ, ಜನಗಣತಿ ಮಾಡುವ ಹೊತ್ತಿಗೆ ಇದು ಯಾಕೆ ಬೇಕಿತ್ತು, ಈ ರೀತಿಯ ಅಸಂಬದ್ಧ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಒಂದು ದೊಡ್ಡ ಸಂಖ್ಯೆಯ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೆ ಇರುವ ಹಾಗೆ ನೋಡಿಕೊಂಡ್ರಲ್ಲ, ಅದು ಈ ನಾಯಕರು ಮತ್ತು ಆ ನಾಯಕರು ಯಾವ ಪಕ್ಷಕ್ಕೆ ಸೇರಿದಾರೋ ಆ ಪಕ್ಷ ಹಿಂದುಳಿದವರಿಗೆ ಮಾಡಿದಂಥ ಅನ್ಯಾಯ. ಹೈಕೋರ್ಟ್ ಆದೇಶ ಅನ್ನೋದು ನೆಪ ಮಾತ್ರ ಇಲ್ಲಿ. ಆ ನೆಪ ಇಟ್ಟುಕೊಂಡು ಇವರು ಈ ರೀತಿಯ ಕರೆ ಕೊಟ್ಟರಲ್ಲ, ಅದು ಹಿಂದುಳಿದ ವರ್ಗಗಳಿಗೆ ಮಾಡಿದಂಥ ದೊಡ್ಡ ಅಪಚಾರ ಮತ್ತು ಅನ್ಯಾಯ. ಈ ರೀತಿ ಆಗಿರೋದ್ರಿಂದ ವಿರೋಧ ಬಂದಿದೆ, ಕೆಲವರು ಭಾಗವಹಿಸಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಒಟ್ಟು ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಏನು ಅಂತಂದರೆ 90ಇಂದ 92% ಅಷ್ಟು ಜನ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಮತ್ತು 4-5 ಲಕ್ಷ ಜನ ಏನು ಮಾಹಿತಿ ಕೊಟ್ಟಿಲ್ವೋ, ಮಾಹಿತಿ ಕೊಡಲ್ಲ ಅಂತ ಹೇಳಿದಾರೋ ಅಂಥವ್ರನ್ನ ಸೆಕೆಂಡರಿ ಸೋರ್ಸಸ್ಸಿಂದ ನಾವು ಮಾಹಿತಿ ತಗೊಳ್ತೀವಿ ಅಂತ ಆಯೋಗ ಹೇಳಿದೆ. ಒಟ್ಟಾರೆಯಾಗಿ ಈ ರೀತಿ ವಿರೋಧ ಬಂದಿರೋದು, ಕೆಲವರು ಭಾಗವಹಿಸದೇ ಇರೋದು, ಮಾಹಿತಿ ಕೊಡದೇ ಇರೋದು, ಈ ಸಮೀಕ್ಷೆಯ ಒಟ್ಟು ರಿಸಲ್ಟ್ ಏನು ಬರುತ್ತೋ ಅದರ ನಿಖರತೆಗೆ ಏನಾದರೂ ಧಕ್ಕೆ ಉಂಟು ಮಾಡ್ತಾರೆ. ಇದು ಭಾಳ ಮುಖ್ಯವಾದ ಪ್ರಶ್ನೆ. ಯಾಕಂತಂದರೆ ಇವರು ಯಾಕೆ ಸಹಕಾರ ಕೊಟ್ಟಿಲ್ಲ ಅಂತಂದರೆ, ಮುಂದೆ ಫಲಿತಾಂಶ ಇದರ ಫಲಿತಾಂಶ ಬಂದಾಗ ಇಲ್ಲ ಇದು ಸಂಪೂರ್ಣ ಇಲ್ಲ, ನಾವು ಮಾಹಿತಿ ಕೊಟ್ಟಿಲ್ಲ, ಆದ ಕಾರಣ ಸಂಪೂರ್ಣ ಇಲ್ಲ, ಅದನ್ನು ಹೇಗೆ ಸ್ವೀಕರಿಸ್ತೀರಿ ಅಂತ ಹೇಳಬೇಕು ಅನ್ನುವ ಪೂರ್ವ ತಯಾರಿಯ ಭಾಗವಾಗಿಯೇ ಬಹುಶಃ ಕೆಲವರು ಮಾಹಿತಿ ಕೊಟ್ಟಿದ್ದಾರೆ. ಕಾಂತರಾಜ್ ವರದಿಗೂ ಅದೇ ಮಾತಾಡಿ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ವರದಿ ಕೊಡುವಾಗ ಏನು ಹೇಳಿದ್ರು, ಇದು ನಮ್ಮ ಮನೆಗೆ ಬಂದಿಲ್ಲ, ಆದ ಕಾರಣ ಇದನ್ನು ನಾವು ಹೇಗೆ ಸ್ವೀಕರಿಸೋದು ಅಂತ. ಈಗ ಏನು ಹೇಳ್ತಾರೆ, ನಮ್ಮ ಮನೆಗೆ ಬರಬೇಡಿ, ನಾವು ಬಂದರೂ ಕೊಡುವುದಿಲ್ಲ ಅಂತಾರೆ. ಇದೊಂದು ದ್ವಂದ್ವ ಇರಲಿ. ಈಗ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ 2 ಮುಖ್ಯ ವಿಷಯಗಳು. ಒಂದು, ಇದು ಹೇಳಿ ಕೇಳಿ ಇದೊಂದು ಸಮೀಕ್ಷೆ. ಸಮೀಕ್ಷೆಯ ಅರ್ಥನೇ ಏನು ಅಂತಂದರೆ, ನೀವು ಎಲ್ಲರನ್ನ ಮಾತಾಡಿಸಬೇಕಾಗಿಲ್ಲ ಅಂತ. ಓಕೆ, ನೀವು ಒಂದು ಜನಸಂಖ್ಯೆಯ ಒಂದು ಮಾದರಿಯನ್ನು ತಗೊಂಡು ಸ್ಯಾಂಪಲ್ ಅಂತ ಹೇಳ್ತೇವೆ, ಒಂದು ಸ್ಯಾಂಪಲನ್ನು ತಗೊಂಡು ಆ ಸ್ಯಾಂಪಲ್ನಲ್ಲಿ ಕಂಡುಕೊಂಡಂಥ ಫಲಿತಾಂಶವನ್ನು ಇಡೀ ಜನಸಂಖ್ಯೆಗೆ ವಿಸ್ತರಿಸುವುದು ವೈಜ್ಞಾನಿಕ ವಿಧಾನ ಸಂಖ್ಯಾಶಾಸ್ತ್ರದಲ್ಲಿ. ಓಕೆ, ಇದನ್ನು ಸಮೀಕ್ಷೆ ಅಂತ ನಾವು ತಗೊಂಡ್ರೆ, ಈಗ ನಾನು ನೋಡಿದ ಪ್ರಕಾರ 89% ಸಮೀಕ್ಷೆ ಆಗಿದೆ. 89% ಅದರಿಂದ 90% ಜನಸಂಖ್ಯೆಯನ್ನು ಒಳಗೊಂಡಂತೆ ಸಮೀಕ್ಷೆ ನಡೆದಿದೆ. ಒಂದು ಸಮೀಕ್ಷೆಯಲ್ಲಿ 90% ಜನರನ್ನು ನೀವು ಒಳಗೊಂಡ್ರೆ ಅದು ಅತ್ಯುತ್ತಮವಾದಂಥ ಒಂದು ಸಮೀಕ್ಷೆ. ಹಾಗಾಗಿ ಇದರ ನಿಖರತೆಗೆ ಏನು ತೊಂದರೆ ಇಲ್ಲ. ಕೆಲವು ಕಡೆ ಒಂದು ವೇಳೆ ಒದಗಿಸಿದಂಥ ಮಾಹಿತಿ ಸರಿಯಿಲ್ಲ ಅಂತಂದರೆ ಆ ಮಾಹಿತಿಯನ್ನು ಪಕ್ಕಕ್ಕೆ ಇಟ್ಟುಕೊಂಡು ಯಾವ ಮಾಹಿತಿಯನ್ನು ನೀವು ನಿಖರವಾಗಿ ಅವಲಂಬಿಸಬಹುದು ಆ ಮಾಹಿತಿಯನ್ನು ಮಾತ್ರ ಆಧರಿಸಿಕೊಂಡು ನೀವು ಒಂದಷ್ಟು ನಿರ್ಧಾರಗಳಿಗೆ ಬರಲಿಕ್ಕೆ ಸಾಧ್ಯ ಇದೆ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಷ್ಟರ ತನಕ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸಮಸ್ತ ಜನಸಮೂಹಕ್ಕೆ ಸಂಬಂಧಪಟ್ಟಂತೆ SC/STಗಳನ್ನು ಬಿಟ್ಟರೆ ನಿಮಗೆ ಯಾವುದೇ ಮಾಹಿತಿ ಇಲ್ಲ. ಅಂದರೆ ಯಾರು ಎಷ್ಟು ಹಿಂದುಳಿದಿದ್ದಾರೆ, ಯಾರು ಎಷ್ಟು ಮುಂದುವರೆದಿದ್ದಾರೆ, ಯಾರು ಎಷ್ಟನ್ನು ಪಡ್ಕೊಂಡಿದ್ದಾರೆ, ಯಾರೆಷ್ಟು ಪಡ್ಕೊಂಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮಾಹಿತಿನೂ ಇಲ್ಲದೆ ಇವತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ ಸರ್ಕಾರ. ಕಡೆ ಪಕ್ಷ ಇಲ್ಲಿ ಸ್ವಲ್ಪ ಮಾಹಿತಿ ಆದರೂ ಸಿಗುತ್ತಲ್ಲ. ಇಂಗ್ಲೀಷಲ್ಲಿಂದ ಮಾತಿದೆ, ಇನ್ಪರ್ಫೆಕ್ಟ್ ಡೇಟಾ ಈಸ್ ಬೆಟರ್ ದೆನ್ ನೋ ಡೇಟಾ ಅಂತ. ಅಂದರೆ ನಿಮಗೆ ಅಪರಿಪೂರ್ಣವಾದಂತಹ ಡೇಟಾ ಅಂತ ನೀವು ಇದನ್ನು ಸ್ವೀಕರಿಸಿದರೂ ಕೂಡ ಅದು ನಿಮಗೆ ಯಾವುದೇ ಮಾಹಿತಿ ಇಲ್ಲದೇ ಇರತಕ್ಕಂಥ ಸ್ಥಿತಿಗಿಂತ ಒಳ್ಳೆಯ ಸ್ಥಿತಿ ಅಂತ. ಸೊ ಇದು 2ನೇದ್ದು. 3ನೇದ್ದು, ನೀವು ಇದನ್ನು ಸಮೀಕ್ಷೆ ಅಲ್ಲ, ಇದು ಗಣತಿ ಅಂತ ತಿಳ್ಕೊಳ್ಳಿ. ಪ್ರಪಂಚದಲ್ಲಿ ಯಾವ ಗಣತಿಯಲ್ಲಿ ಕೂಡ ನಿಮಗೆ 100% ಸಮೀಕ್ಷೆ ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ಆಗೋದಿಲ್ಲ. 2011ರಲ್ಲಿ ಈ ದೇಶದಲ್ಲಿ ಕೊನೆಯ ಜನಗಣತಿ ನಡೆಯಿತು. ಅಲ್ಲಿ ಕೂಡ ಸುಮಾರು 3 ರಿಂದ 4 ಕೋಟಿ ಜನರನ್ನು ಜನಗಣತಿದಾರರಿಗೆ ಹೋಗಿ ಮಾತಾಡಿಸಿ ಅವರ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಗಣತಿನಲ್ಲೇ ಕೇಂದ್ರ ಸರ್ಕಾರ ನಡೆಸುವಂಥ ಗಣತಿನಲ್ಲೇ ನಿಮಗೆ 100% ಎಲ್ಲರನ್ನ ಒಳಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಜನರನ್ನು ಒಳಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ, ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂತಹ ಅಥವಾ ಒಂದು ರಾಜ್ಯ ಸರ್ಕಾರದಲ್ಲಿ ಸ್ವಾಯತ್ತವಾಗಿರತಕ್ಕಂಥ ಒಂದು ಸಂಸ್ಥೆ, ಅದು ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ. ಅಂತಹ ಆಯೋಗ ನಡೆಸುವಂಥ ಒಂದು ಸಮೀಕ್ಷೆಯಲ್ಲಿ ನಾವು 100% ಕವರೇಜ್ ಅನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತೇನೆ ನೋಡಿ, ನಮ್ಮ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗಿದ್ದು ಯಾವಾಗ? 1871ರಲ್ಲಿ. ಆನಂತರ ಯುದ್ಧ ಇರತಕ್ಕಂಥ ವರ್ಷಗಳನ್ನು ಬಿಟ್ಟರೆ ಪ್ರತಿ 10 ವರ್ಷಗಳಿಗೊಮ್ಮೆ ಈ ದೇಶದಲ್ಲಿ ಜನಗಣತಿ ನಡೀತಾ ಬಂದಿದೆ. ಇದರ ಅರ್ಥ ಏನು ಅಂತಂದರೆ, 2011ರ ತನಕ, ಆನಂತರ ಅದರ ಕತೆ ಬೇರೆ, ಇನ್ನೇನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಬ್ರಿಟಿಷ್ ಸಮಯದಿಂದ ಪ್ರಾರಂಭಿಸಿ ಆ ಸಂಸ್ಥೆ ಏನಿದೆ, ಕೇಂದ್ರದಲ್ಲಿ ಜನಗಣತಿ ನಡೆಸತಕ್ಕಂಥ ಸಂಸ್ಥೆ ಏನಿದೆ, ಆ ಸಂಸ್ಥೆ
ಒಂದು ಅನುಭವವನ್ನು ಪಡ್ಕೊಂಡಿದೆ, ಅದಕ್ಕೆ ಬೇಕಾದಂಥ ಪರಿಣತಿಯನ್ನು ಒಂದು ಶತಮಾನಗಳ ಕಾಲ ರೂಢಿಸಿಕೊಂಡಿದೆ. ಅಷ್ಟಾದರೂ ಕೂಡ ಅದಕ್ಕೇ 100% ಗಣತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದಾಗ ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮಾಡ್ತಿರ್ತಕ್ಕಂಥದ್ದು ಇದು ಎರಡನೇ ಬಾರಿ ಒಂದು ಸರ್ಕಾರದ ಸಂಸ್ಥೆ ಮಾಡುವ ಹೊತ್ತಿಗೆ ಈ ರೀತಿಯ ಕೆಲವು ವಿಚಾರಗಳು ಆ ಕಡೆ ಈ ಕಡೆ ಆಗುವಂಥದ್ದು ಭಾಳ ಸಹಜ. ಇದರಲ್ಲಿ ಏನೂ ತಪ್ಪಿಲ್ಲ. ಮತ್ತು ಕೆಲವರ ಉದ್ದೇಶ ಏನಿದ್ದಿರ್ಬೋದು, ನಾವು ಮಾಹಿತಿ ಕೊಡದೇ ಹೋದರೆ ಎಲ್ಲವೂ ಕೂಡ ಬಿದ್ದೋಗುತ್ತೆ ಅಂತ. ಏನೂ ಆಗೋದಿಲ್ಲ. ಈ ಮಾಹಿತಿಗೆ ಅದರದ್ದೇ ಆದಂಥ ಬೆಲೆ ಇದೆ, ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ಅಂದರೆ 90% ಮಾಹಿತಿ ಏನು ಜನರನ್ನು ಸಮೀಕ್ಷೆ ಮಾಡಿದ್ದಾರೆ ಮಾತಾಡಿಸಿ, ಇದರಿಂದ ನಿಖರವಾದ ಒಂದು ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಟ್ಟು ಜನರ ಸ್ಥಿತಿಗತಿಯ ಬಗ್ಗೆ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇದೆ. ಜನರ ಸ್ಥಿತಿಗತಿಯ ಬಗ್ಗೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಅರಿವು ಅಥವಾ ಅಂದರೆ ಒಂದು ದಿಸ್ ಇಸ್ ಗೋಯಿಂಗ್ ಟು ಬಿ ಗುಡ್ ಬೇಸಿಸ್. ಈ ಮಾಹಿತಿಯನ್ನು ನೀವು ಬಳಸಿಕೊಂಡು ಜನಕ್ಕೆ ನಿಜಕ್ಕೂ ತಲುಪಬೇಕಾದಂಥ ಯೋಜನೆ ರೂಪಿಸಕ್ಕೆ ಸಾಧ್ಯ ಇದೆ. ಎರಡೂ ವಿಚಾರಗಳಲ್ಲಿ, ಒಂದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ, ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಈ 90% ಜನರನ್ನು ಒಳಗೊಂಡಂತಹ ಸಮೀಕ್ಷೆ ಕೊಡುವಂತಹ ಮಾಹಿತಿ ಭಾಳ ಮುಖ್ಯ ಆಗುತ್ತೆ. ನೀವು ಈ ಮೊದಲನೇ ಪ್ರಶ್ನೆಗೆ ಮಾತಾಡ್ತಾ ಒಂದನ್ನು ಹೇಳಿದ್ರಿ, ಹಿಂದುಳಿದ ಜಾತಿಗಳಿಗೆ ಸ್ವಾಭಿಮಾನದ ಕೊರತೆ ಇರೋ ಥರ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಅನೇಕ ಉದಾಹರಣೆಗಳು ಕೊಟ್ಟರೆ, ಅದು ವೀರಪ್ಪ ಮೊಯ್ಲಿ ಅವರ ಟೈಮಲ್ಲಿ ಆಗಿರಬಹುದು, ಮತ್ತು 19 ಲೋಕಸಭಾ ಚುನಾವಣೆ, 14 ಲೋಕಸಭಾ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬರು ಇಬ್ಬರು ಅಷ್ಟೇ ಹಿಂದುಳಿದ ಜಾತಿಯಿಂದ ಬಂದಿರತಕ್ಕಂಥವ್ರು. ಈಗಲೂ ಕೂಡ ಸಮೀಕ್ಷೆಗೆ ವಿರೋಧ ಬಂದಾಗ ಯಾರೂ ಕೂಡ ಹಿಂದುಳಿದ ಜಾತಿಗಳಿಂದ ಅದಕ್ಕೆ ಪ್ರತಿರೋಧ ಒಡ್ಡಿಲ್ಲ. ಅದನ್ನು ಇದಕ್ಕೆ ಕಾರಣ ಮೇಲ್ನೋಟಕ್ಕೆ ಅನಿಸುವಂಥದ್ದು, ಈಗ ನೀವು ಹೇಳಿದ್ರಿ ಯಾವುದಾದ್ರು ಬೇರೆ ಪ್ರಬಲ ಜಾತಿಗೆ ಇಷ್ಟು ಕಡಿಮೆ ಎಂಪಿಗಳು ಗೆದ್ದಿದ್ದರೆ ಎಷ್ಟು ದೊಡ್ಡ ಗಲಾಟೆ ಆಗ್ತಾಯಿತ್ತು, ಎಷ್ಟು ದೊಡ್ಡ ದನಿ ಹೇಳ್ತಾ ಇತ್ತು ಅಂತ ಹೇಳಿದ್ರಿ. ಬಹುಶಃ ಅಂದರೆ ಈಗ ಇರ್ತಕ್ಕಂಥ ಕಾರಣ ಏನನ್ಸುತ್ತೆ ಅಂತಂದರೆ, ಹಿಂದುಳಿದ ಜಾತಿಗಳು ಅಥವಾ ಹಿಂದುಳಿದ ವರ್ಗಗಳು ತಮ್ಮನ್ನು ತಾವು ಒಂದು ಸಮುದಾಯವಾಗಿ ನೋಡ್ತಾ ಇಲ್ಲ, ಪ್ರತಿಯೊಂದು ಒಂದೊಂದು ಜಾತಿಯಾಗಿ ನೋಡ್ಕೊಳ್ತಾ ಇರೋದ್ರಿಂದ ಈ ಸಮಸ್ಯೆ ಇರ್ತಕ್ಕಂಥದ್ದು. ಹೀಗಿರುವಾಗ ಈ ಒಂದು ವಾಸ್ತವದ ಹಿನ್ನೆಲೆ ಒಳಗಡೆ ಮತ್ತು ಈ ಸಮೀಕ್ಷೆ ಆಲ್ಮೋಸ್ಟ್ ಮುಗಿತಾ ಬಂದಿದೆ, ಹಿಂದುಳಿದ ವರ್ಗಗಳು ಅಥವಾ ಹಿಂದುಳಿದ ಜಾತಿಗಳು ಒಟ್ಟಾರೆಯಾಗಿ ತೆಗೆದುಕೊಳ್ಳಬೇಕಾದಂಥ ಎಚ್ಚರ ಏನು? ಅದು ರಾಜಕೀಯ ಎಚ್ಚರ ಆಗಿರ್ಬೋದು, ಸಾಮಾಜಿಕ ಎಚ್ಚರ ಆಗಿರ್ಬೋದು, ಏನು ನೀವು ಸರಿಯಾಗಿ ಹೇಳಿದ್ರಿ. ಯಾಕೆ ಇವತ್ತು ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಒಂದು ಮನೋಭಾವ ಅಧಿಕಾರಸ್ಥರಿಗೆ ಮತ್ತು ಪ್ರಬಲ ಜಾತಿಗಳಿಗೆ ಇದೆ ಅಂತಂದರೆ, ಹಿಂದುಳಿದ ಜಾತಿಗಳು ಬಿಡಿಯಾಗಿ ಭಾಳ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಅವರೆಲ್ಲ ಒಟ್ಟು ಸೇರಿದಾಗ ರಾಜ್ಯದ ಜನಸಂಖ್ಯೆಯ 40-50 ಆಗ್ತಾರೆ. ಈ ಬಿಡಿಯಾಗಿರ್ತಕ್ಕಂಥ ಹಿಂದುಳಿದ ಜಾತಿಗಳಲ್ಲಿ ಒಂದು ಒಗ್ಗಟ್ಟು ಇಲ್ಲ ಅನ್ನುವಂಥದ್ದೇ ಈ ರೀತಿ ಅವರ ರಾಜಕೀಯ ಅನಾಥತೆಗೆ, ರಾಜಕೀಯ ದೌರ್ಬಲ್ಯಕ್ಕೆ ಕಾರಣ. ಸೊ ಈ ಅವಕಾಶವನ್ನು ಬಳಸಿಕೊಂಡು ಈ ಸಮೀಕ್ಷೆ ಏನಿದೆ, ಈ ಸಮೀಕ್ಷೆ ಒಂದು ಅವಕಾಶ ಒದಗಿಸಿಕೊಟ್ಟಿದೆ ಹಿಂದುಳಿದವರಿಗೆ. ಏನು ಅವಕಾಶ ಅದು ಅಂತಂದರೆ, ತಮ್ಮ ಮಧ್ಯೆ ಇರತಕ್ಕಂಥ, ಅಂದರೆ ಈಗ ಹಿಂದುಳಿದ ವರ್ಗಗಳಲ್ಲಿರತಕ್ಕಂಥ ಹಿಂದುಳಿದ ಜಾತಿಗಳ ಮಧ್ಯೆ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಕೆಲವು ಜಾತಿಗಳಿಗೆ ಏನೋ ಅಭಿಪ್ರಾಯ ಇದೆ ಅಂತಂದರೆ, ಸಣ್ಣ ಜಾತಿಗಳಿಗೆ ಏನೋ ಅಭಿಪ್ರಾಯ ಇದೆ ಅಂತಂದರೆ, ಹಿಂದುಳಿದ ಜಾತಿಗಳ ಪೈಕಿಯೇ ಇರತಕ್ಕಂಥ ಕೆಲವು ಪ್ರಬಲ ಜಾತಿಗಳು ಅಥವಾ ಹೆಚ್ಚು ಜನಸಂಖ್ಯೆಯುಳ್ಳಂಥ ಜಾತಿಗಳು ಅವು ಹೆಚ್ಚು ಪಾಲು ಪಡೀತವೆ ಅಂತ, ಇಂಥ ಹಲವಾರು ಆಕ್ಷೇಪಗಳು ಅಥವಾ ಕೆಲವು ಆತಂಕಗಳು ಏನಿದ್ದಾವೆ ಅವು ನಿಜವೂ ಕೂಡ ಇಲ್ಲ ಅಂತ ಇಲ್ಲ. ಆ ಆತಂಕಗಳು, ಆ ಆಕ್ಷೇಪಗಳು ಏನೇ ಇರಲಿ, ಅವುಗಳನ್ನೆಲ್ಲವನ್ನು ಕೂಡ ಸದ್ಯಕ್ಕೆ ಮರೆತು ಒಂದಾಗಿ ಯಾವತ್ತೂ ಕಾಣಿಸಿದಂತಹ ರೀತಿಯ ಒಂದು ಒಗ್ಗಟ್ಟಿನಿಂದ ಈ ಸಮೀಕ್ಷೆಯ ಪರವಾಗಿ ಗಟ್ಟಿಯಾಗಿ ಹಿಂದುಳಿದ ಜಾತಿಗಳು ನಿಲ್ಲದೇ ಹೋದರೆ ಇದೇ ಸಂದೇಶ, ನಿಲ್ಲಬೇಕು ಅನ್ನೋ ಸಂದೇಶ ನಿಲ್ಲದೇ ಹೋದರೆ ಈ ಎರಡನೇ ಸಮೀಕ್ಷೆ ಇದೆ ಅಲ್ಲ, ಈ ಎರಡನೇ ಸಮೀಕ್ಷೆಯ ಫಲಿತಾಂಶಕ್ಕೂ ಎರಡನೇ ಸಮೀಕ್ಷೆಯ ವರದಿಗೂ ಕೂಡ ಒಂದನೇ ಸಮೀಕ್ಷೆಯ ವರದಿಗೆ ಯಾವ ಗತಿ ಬಂತು ಅದೇ ಗತಿ ಬರುತ್ತೆ. ಈ ಕಾಲಕ್ಕಾದರೂ ಹಿಂದುಳಿದವರು ಎಚ್ಚೆತ್ತುಕೊಂಡು ಸ್ವಾಭಿಮಾನ ಪ್ರದರ್ಶಿಸಬೇಕು, ಒಗ್ಗಟ್ಟಾಗಬೇಕು. ಮತ್ತು ಈ ಸಮೀಕ್ಷೆ ಅದು ತಾರ್ಕಿಕ ಅಂತ್ಯ ಕಾಣುವವರೆಗೆ ಇದರ ಹಿಂದೆ ಗಟ್ಟಿಯಾಗಿ ನಿಲ್ಲಬೇಕು. ಇಷ್ಟೇ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮತ್ತೆ ಈ ಸಮೀಕ್ಷೆಗೆ ಬರ್ತಾ ಇರ್ತಕ್ಕಂಥ ವಿರೋಧದ ಬಗ್ಗೆ ಬರೋಣ. ಇದೊಂದು ವಿಚಿತ್ರವಾದ ಒಂದು ಇದಿದೆ. ಏನಂತಂದರೆ, ಕಾಂತರಾಜ್ ವರದಿ ಏನು ಬಂತು, ಅದ್ರ ಬಗ್ಗೆ ಆ ವರದಿ ಸರಿ ಇಲ್ಲ, ಅವೈಜ್ಞಾನಿಕವಾಗಿದೆ ಅಂತ ಮುಖ್ಯವಾಗಿ ವಿರೋಧ ಬಂದಿದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಂದ. ಆದರೆ ಅವ್ರು ವಿರೋಧಿಸಿದ್ದಕ್ಕೂ ಈಗ ವಿರೋಧಿಸಿದಿರಲ್ಲ, ಅದಕ್ಕೂ ಗ್ಲೇರಿಂಗ್ ಡಿಫ್ರೆನ್ಸ್ ಇದೆ. ಅವ್ರೇನು ಮಾಡಿದ್ರು, ನಮ್ಮ ಜಾತಿಗಳನ್ನ ಕಡಿಮೆ ತೋರಿಸಿದ್ದಾರೆ, ಮನೆಗಳಿಗೆ ಬಂದೇ ಇಲ್ಲ, ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ, ಹಾಗಾಗಿ ನಮ್ಗೆ ಅನ್ಯಾಯ ಆಗುತ್ತೆ, ಅದಕ್ಕೆ ಈ ವರದಿ ಬೇಡ,
ಆದರೆ ನಾವು ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ಸಮೀಕ್ಷೆ ಮಾಡಿ ವೈಜ್ಞಾನಿಕವಾಗಿ ಮಾಡಿ, ಇದು ಅವೈಜ್ಞಾನಿಕ ಅಂತ ಆ ಕಾರಣ ಕೊಟ್ಟರು. ಬಟ್ ಈ ಸಾರಿ ಏನಾಯಿತು, ಮುಖ್ಯವಾಗಿ ಬ್ರಾಹ್ಮಣ ಸಮುದಾಯದಿಂದ ಬಂದಂಥ, ಅದರಲ್ಲೂ ರಾಜಕೀಯವಾಗಿ ಒಂದು ಪ್ರಜಾತಾಂತ್ರಿಕ ಒಂದು ಪೊಸಿಷನಲ್ಲಿ ಇರ್ತಕ್ಕಂಥ ತೇಜಸ್ವಿ ಸೂರ್ಯ ಆಗಿರ್ಬೋದು. ತೇಜಸ್ವಿ ಸೂರ್ಯ ಅಂತೂ ಏನು ಹೇಳ್ತಾರೆ ಅಂತಂದರೆ ಸಮೀಕ್ಷೆಯನ್ನು ಬಹಿಷ್ಕರಿಸಿ ಅಂತ ಕರೆ ಕೊಡ್ತಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಸಮೀಕ್ಷೆ ಒಪ್ಪಲ್ಲ, ನಮ್ಮ ಮನೆಗೆ ಬಂದರೆ ನಾನು ಮಾಹಿತಿ ಕೊಡಲ್ಲ, ನೀವು ಮಾಹಿತಿ ಕೊಡಬೇಡಿ ಅಂತ ಹೇಳ್ತಾರೆ. ಮತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇದೇನು ಪ್ರಯೋಜನ ಇಲ್ಲ, ಹಿಂದುಳಿದವರೆಲ್ಲ ನಾವು, ಇದು ಮತ್ತು ಸರ್ಕಾರಕ್ಕೂ ಇದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಬ್ರಾಹ್ಮಣರ ಕಾಲಾಳುಗಳ ಥರ ವರ್ತಿಸುವಂಥ ಆರ್ ಅಶೋಕ್ ಹೊರತು ಅವರ ಪಕ್ಷಕ್ಕೆ ಏನು ನಿಲುವು ತಗೊಳುತ್ತೋ ಅದನ್ನು ಪಾಲಿಸಬೇಕು ಅಂತ ಅಶೋಕ್ ಕೂಡ ಇದಕ್ಕೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ಬೆಂಬಲ ಕೊಡ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ಜಾತಿಗೆ ಸೇರಿದಂಥ ಬರೀ ಸ್ಟಾರ್ಟಿಂಗಲ್ಲೇ ಸಮೀಕ್ಷೆನೇ ಬೇಡ ಬಹಿಷ್ಕರಿಸಿ ಅಂತ ಕೊಟ್ಟರಲ್ಲ, ಇದು ಏನನ್ನು ತೋರಿಸುತ್ತೆ ನೋಡಿ. ಇದು ಭಾಳ ಒಂಥರ ವಿಚಿತ್ರ ಅನಿಸುತ್ತೆ ನನಗೆ. ಮೊದಲನೇದಾಗಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ, ಏನು ಅಂತಂದರೆ ಎಲ್ಲ ಬ್ರಾಹ್ಮಣರು ಇದನ್ನು ವಿರೋಧಿಸಿದರು ಅಥವಾ ಬ್ರಾಹ್ಮಣರ ಜಾತಿ ಇದನ್ನು ಸಂಪೂರ್ಣವಾಗಿ ಇದಕ್ಕೆ ಸಹಕಾರ ಕೊಟ್ಟಿಲ್ಲ ಅನ್ನುವಂಥದ್ದು ಬಹುಶಃ ತಪ್ಪಾಗ್ಬೋದು. ಎಷ್ಟೋ ಮಂದಿ ಬ್ರಾಹ್ಮಣರು ಇದರ ಪರವಾಗಿ ಇದ್ದರು ಮತ್ತು ಎಷ್ಟೋ ಜನ ಬ್ರಾಹ್ಮಣರು ಪರವಾಗಿ ಕುಟುಂಬಗಳು ಮಾಹಿತಿಯನ್ನು ಕೊಟ್ಟಿರ್ಬೋದು. ಆದರೆ ನೇರವಾಗಿ ಕರೆ ಕೊಟ್ಟವರಲ್ಲಿ ಬಹಿಷ್ಕಾರ ಬ್ರಾಹ್ಮಣರೇ ಇದ್ದರು. ಆದರೆ ಬ್ರಾಹ್ಮಣ ಸಮುದಾಯ ಒಂದು ಕಳಂಕ ಹೊತ್ತುಕೋಬೇಕು ಇಲ್ಲಿ. ಯಾಕಂತಂದರೆ ನೀವು ಕೆಲವು ಮಂದಿ ವಿಚಾರ ಹೇಳಿದ್ರಿ, ಅವರ ಹೆಸರು ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಬ್ರಾಹ್ಮಣರ ಸಂಘ ಏನಿದೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತಲೇ ಏನಾದರೂ ಹೆಸರಿದೆ, ಅವರು ಕರೆ ಕೊಟ್ಟರು. ಹೈಕೋರ್ಟಿಗೆ ಹೋಗಿದ್ದರಲ್ಲಿ ಕೂಡ ಒಂದು ಪಾರ್ಟಿ ಅವರೇ ಇರಬೇಕು. ಈ ಸಮೀಕ್ಷೆಯ ವಿರುದ್ಧ ಹೈಕೋರ್ಟಿಗೆ ಹೋಗಿದ್ದು ಮತ್ತು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಾರ್ದು ಅಂತೇಳಿ ವಾಟ್ಸಪ್ ಮೆಸೇಜ್ ಕಳಿಸಿದ್ದು ಸಂಘದ ಕಡೆಯಿಂದ ಆಗಿದೆ. ಆದ ಕಾರಣ ವ್ಯಕ್ತಿಗತ ಹಿನ್ನೆಲೆಯಲ್ಲಿ ಕೆಲವರು ಭಾಗವಹಿಸಿದರೂ ಕೂಡ, ಕೆಲವರು ಈ ಸಮೀಕ್ಷೆಯ ಪರವಾಗಿ ಬ್ರಾಹ್ಮಣರು ನಿಂತಿದ್ದರೂ ಕೂಡ ಒಂದು ಸಮುದಾಯವಾಗಿ ಅವರು ಈ ಕಳಂಕವನ್ನು ಹೊತ್ತುಕೋಬೇಕಾಗುತ್ತೆ. ನನಗಿದು ವಿಚಿತ್ರ ಅಂತ ಅನಿಸೋದು ಯಾಕೆ ಅಂತಂದರೆ, ನೋಡಿ, ಬ್ರಾಹ್ಮಣರು ಪ್ರತಿ ಸಾರಿ ಕೂಡ ಏನು ಹೇಳ್ತಾರೆ, ನಮ್ಮಲ್ಲೂ ಕೂಡ ಭಾಳಷ್ಟು ಬಡವರಿದ್ದೇವೆ, ನಮ್ಮಲ್ಲೂ ಕೂಡ ಭಾಳಷ್ಟು ಹಿಂದುಳಿದವರಿದ್ದೇವೆ, ನಮಗೂ ಕೂಡ ಮೀಸಲಾತಿಯ ಅನುಕೂಲ ಬರಬೇಕು. ಈಗ ಅದು ಬಂದಿದೆ, ಪ್ರಶ್ನೆ ಬೇರೆ, ಬರಬೇಕು. ಉಳಿದೆಲ್ಲ ಜಾತಿಗಳಿಗೆ ಸರ್ಕಾರ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ, ನಮ್ಮ ಜಾತಿಯನ್ನು ಕಡೆಗಣಿಸುತ್ತೆ ಅಂತ ಇವರು ಆಗಾಗ ಹೇಳ್ತಾನೆ ಇರ್ತಾರೆ. ಮೊನ್ನೆ ಒಂದು ಅವರ ಒಂದು ಸಮಾರಂಭ ಆಯಿತು. ಅಲ್ಲಿ ಈ ರಾಜ್ಯದ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು MLA ಆದಂಥ ದೇಶಪಾಂಡೆ ಅವರು ಕೂಡ ಹೋಗಿ ಇದನ್ನು ಪುನರುಚ್ಚರಿಸ್ತಾರೆ. ಹೌದು, ಬ್ರಾಹ್ಮಣರಲ್ಲಿ ಕೂಡ ಹಿಂದುಳಿದವರಿದ್ದಾರೆ ಅಂತ. ಬ್ರಾಹ್ಮಣರಲ್ಲಿ ನಾವು ಹಿಂದುಳಿದವರು ಇದ್ದೇವೆ ಅಂತ ಹೇಳ್ತಾರೆ, ಆದರೆ ಹಿಂದುಳಿದಿರುವಿಕೆಯ ಪ್ರಮಾಣ ಎಷ್ಟಿದೆ, ಯಾರಪ್ಪ ಬ್ರಾಹ್ಮಣರಲ್ಲಿ ಹಿಂದುಳಿದವರು ಅಂತ ನಿಖರವಾಗಿ ತಿಳ್ಕೊಳ್ತೇನೆ ಅಂತ ಸರ್ಕಾರ ಮುಂದುವರೆದಾಗ ಇಲ್ಲ ನಾವು ಮಾಹಿತಿ ಕೊಡೋದಿಲ್ಲ ಅಂತಾರೆ. ಇದು ಯಾವ ನ್ಯಾಯ? ಇದು ಅವರು ಬ್ರಾಹ್ಮಣರಲ್ಲೇ ಹಿಂದುಳಿದಿರೋರ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದು, ನೋಡಿ, ಆದ ಕಾರಣ ಇವರೀಗ ಮಾಹಿತಿ ಕೊಡದೇ ಇರೋದ ಕಾರಣಕ್ಕೋಸ್ಕರ ಹಿಂದುಳಿದವರಿಗೆ ಏನು ತೊಂದರೆ ಆಗಿಲ್ಲ. ನಾನು ಈಗಾಗಲೇ ಹೇಳಿದಲ್ಲ, ಇದ್ದ ಮಾಹಿತಿ ಸಾಕು. ಓಕೆ, ನಿಜವಾಗಿ ಇವರು ಯಾರಿಗೆ ಅನ್ಯಾಯ ಮಾಡಿದರು ಅಂತಂದರೆ, ತಮ್ಮ ಜಾತಿಯಲ್ಲಿ ಇರತಕ್ಕಂಥ ಹಿಂದುಳಿದವರು ಅಂತ ಇವರು ಯಾರನ್ನ ಕುರಿತು ಹೇಳ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಯಾಕಂತಂದರೆ ಇವತ್ತು ಬ್ರಾಹ್ಮಣರ ಅಭಿವೃದ್ಧಿ ಸಂಘ ಅಂತ ಒಂದಿದೆ. ನಾಳೆ ಯಾರಾದರೂ ಹಿಂದುಳಿದವರು ಹೇಳ್ತಾರೆ, ಅವರು ಮಾಹಿತಿ ಕೊಟ್ಟಿಲ್ಲ, ಅವರು ಎಷ್ಟು ಹಿಂದುಳಿದಾರೆ ಅಂತ ಗೊತ್ತಿಲ್ಲ, ಅವರ ಪರವಾಗಿ ಒಂದು ಅಭಿವೃದ್ಧಿ ನಿಗಮ ಯಾಕೆ ಇರಬೇಕು, ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಯಾಕೆ ಇರಬೇಕು, ನಮ್ಮ ಅಭಿವೃದ್ಧಿ ನಿಗಮಗಳನ್ನು ಮುಂದುವರಿಸಬೇಕಂತಾದರೆ ನಮ್ಮ ಮಾಹಿತಿ ಕೊಡಿ, ನೀವು ಹಿಂದುಳಿದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತೀರಾ, ಅವರಿಗೆ ಅದು ಅನ್ವಯ ಆಗುವುದಿಲ್ಲ ಅಂತ ಕೇಳಿದಾಗ ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡಬೇಕು? ಇದು ಒಂದು. ಎರಡನೇದಾಗಿ ಇಲ್ಲಿ ನಾವು ನೋಡಿ, ಸಾಮಾಜಿಕ ನ್ಯಾಯ ಅನ್ನುವಂಥ ಪರಿಕಲ್ಪನೆಯ ಬಗ್ಗೆ ಒಂದು ಕ್ಷಣ ಯೋಚಿಸಬೇಕು. ಏನು ಸಾಮಾಜಿಕ ನ್ಯಾಯ ಅಂತಂದರೆ, ಸಾಮಾಜಿಕ ಹಿಂದುಳಿದಿರುವಿಕೆ ಅಂದರೆ ಏನು ಅಂತಂದರೆ, ಯಾವುದಾದರೂ ಒಂದು ಜನವರ್ಗ ಅವರ ಜಾತಿಯ ಕಾರಣಕ್ಕೋಸ್ಕರ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವರ ಜಾತಿಯ ಕಾರಣಕ್ಕೋಸ್ಕರ ಹಿಂದುಳಿದಿದ್ದಾರೆ, ಅದಕ್ಕೆ ಅವರಿಗೆ ನ್ಯಾಯ ಒದಗಿಸುವುದು ಸಾಮಾಜಿಕ ನ್ಯಾಯ. ಓಕೆ, ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಜನಸಮೂಹ, ಒಂದು ಜನವರ್ಗ ಅವರ ವೃತ್ತಿಯ ಕಾರಣಕ್ಕೆ ಹಿಂದುಳಿದಿದ್ದರೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ, ದುರ್ಬಲರಾಗಿದ್ದರೆ ಅವರಿಗೆ ನ್ಯಾಯ ಒದಗಿಸುವುದು ಸಾಮಾಜಿಕ ನ್ಯಾಯ. ಈಗ ಬ್ರಾಹ್ಮಣರಲ್ಲಿ ಅರ್ಚಕ ವೃತ್ತಿ ಮಾಡುವವರಿದ್ದಾರೆ, ಅಡುಗೆ ವೃತ್ತಿ ಮಾಡುವವರಿದ್ದಾರೆ, ಇವರೆಲ್ಲರೂ ಕೂಡ ಭಾಳ ಆ ಸಮೂಹದೊಳಗೆ ಹಿಂದುಳಿದವರಾಗಿರ್ಬೋದು ಅಂತ ನನಗನಿಸುತ್ತೆ. ಯಾಕಂದರೆ ಪ್ರತಿ ಬಾರಿ ಹೊಸ ಸರ್ಕಾರ ಬಂದಾಗ ಅರ್ಚಕರ ಮುಂದೆ ಹೋಗಿ ಅವರಿಗೆ ಮನವಿ ಕೊಡ್ತದೆ, ನಮಗೆ ತೊಂದರೆ ಆಗಿದೆ, ಏನಾದರೂ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ಮಾಡುತ್ತೆ ನೋಡಿ, ಬ್ರಾಹ್ಮಣರು ಅರ್ಚಕರ ಕಾಲಿಗೆ ಬೀಳ್ತಾರೆ, ಎಲ್ಲಿ ದೇವಸ್ಥಾನದೊಳಗೆ ಅಥವಾ ಪೂಜೆಗೆ ಕರೆದಾಗ. ಆದರೆ ಅರ್ಚಕರ ವೃತ್ತಿಯನ್ನು ಮಾಡುವವರಿಗೆ ಎಷ್ಟು ಜನ ಹೆಣ್ಣು ಕೊಡ್ತಾರೆ? ಅರ್ಚಕ ವೃತ್ತಿಯನ್ನು ಮಾಡುವವರಿಗೆ ಅಡುಗೆ ವೃತ್ತಿಯನ್ನು ಮಾಡುವವರನ್ನು ಸಮಾನರಾಗಿ ಕಾಣ್ತಾರಾ ಆ ಸಮೂಹದೊಳಗೆ? ಇಲ್ಲಲ್ಲ. ಹಾಗಾದರೆ
ಅವರ ವೃತ್ತಿಯ ಕಾರಣಕ್ಕೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಆ ಸಮುದಾಯದಲ್ಲಿ ಇದ್ದಾರೆ ಅಂದಾಯಿತು. ಅವರಿಗೆ ನ್ಯಾಯ ಒದಗಿಸ್ತೇನೆ ಅಂತ ಸರ್ಕಾರ ಮುಂದೆ ಬಂದಾಗ ಅದು ಬೇಡ ಅಂತ, ನಾವು ಮಾಹಿತಿ ಕೊಡುವುದಿಲ್ಲ ಅಂತ. ಇದು ವಿರೋಧಾಭಾಸ. ಮಾಹಿತಿ ಕೊಡೋದಂಥ ಈ ನಿಲುವು ಏನಿದೆ ಬ್ರಾಹ್ಮಣ ಮಹಾಸಭದ್ದು, ಅದರಿಂದಾಗಿ ಅನ್ಯಾಯ ಆಗುವಂಥದ್ದು, ಆಗಲಿರುವಂಥದ್ದು ಹಿಂದುಳಿದವರಿಗಲ್ಲ, ಸ್ವತಃ ಬ್ರಾಹ್ಮಣ ಸಮುದಾಯದಲ್ಲಿದ್ದಂಥ ಹಿಂದುಳಿದವರಿಗೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಇದರಲ್ಲಿ ಇನ್ನೂ ಒಂದು ನೋಡಬೇಕಾಗ್ತದೆ, ಇವರ ಈ ನಿಲುವಿದೆಯಲ್ಲ, ಈ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು, ಬಹಿಷ್ಕರಿಸಿ ಅಂತ ಹೇಳೋದು, ಇವರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ವಿರುದ್ಧವಾಗಿದ್ದಾರೆ. ಅದರ ಮೂಲಕ ಕಾನ್ಸ್ಟಿಟ್ಯೂಷನ್ನ ಪರಿಕಲ್ಪನೆಗೂ ಕೂಡ ಆಶಯಕ್ಕೂ ವಿರುದ್ಧವಾಗಿದ್ದಾರೆ ಅಂತಲೂ ಹೇಳ್ಬೋದು. ಖಂಡಿತ ಹೇಳ್ಬೋದು. ಅದರ ಜೊತೆಗೆ ಇವರ ಈ ಕರೆಯಿಂದಾಗಿ ಏನಾಯಿತು, ಎಷ್ಟೋ ಮಂದಿ ಹಿಂದುಳಿದವರು ಕೂಡ ನೋಡಿ, ಹಿಂದುಳಿದ ಯಾರ ಪರವಾಗಿ ಸಮೀಕ್ಷೆ ನಡೆಯುತ್ತದೋ ಅವರು ಬ್ರಾಹ್ಮಣರಿಂದ ಬಹಳ ಪ್ರಭಾವಿತರಾಗಿರತಕ್ಕಂಥ ಒಂದು ಜನವರ್ಗ. ಅವರು ಕೂಡ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ನಿಖರವಾದ ಮಾಹಿತಿ ಇದೆ. ಎಷ್ಟೋ ಮಂದಿ ಹಿಂದುಳಿದ ಜಾತಿಗಳು ಅಂತ ಹೇಳಿಬಿಟ್ಟು ಮೀಸಲಾತಿಯ ಫಲವನ್ನು ಅನುಭವಿಸ್ತಿರತಕ್ಕಂತಹ ಕುಟುಂಬಗಳೇ, ಹಿಂದುಳಿದ ವರ್ಗಗಳಿಗೆ ಸೇರಿದ ಕುಟುಂಬಗಳೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹೌದು, ಈಗ ಇದು ನೋಡಿ, ಇದು ಮುಖ್ಯ. ಬ್ರಾಹ್ಮಣರು ಹಾಗೆ ಮಾಡಿದ್ರು, ಅದು ಒಂದು. ಹಿಂದುಳಿದವರ ಇವರ ಮಾತು ಕೇಳಿ ಯಾರೂ ಮಾಹಿತಿ ಕೊಟ್ಟಿಲ್ಲ, ಈ ಸಮೀಕ್ಷೆ ಜೊತೆಗೆ ಸಹಕರಿಸಿಲ್ಲ. ಇವರು ಸಂವಿಧಾನಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದ್ದಾರೆ. ಆ ಮಹಾಪುರುಷ ತಾನು ನೆಹರು ಅವರ ಕ್ಯಾಬಿನೆಟ್ಟಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರುವ ಹೊತ್ತಿಗೆ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಕಾರಣ, ನೀವು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಒದಗಿಸಿಲ್ಲ ಅಂತ. ಓಕೆ, ಇವತ್ತು ಅವರ ಒಂದು ದುರದೃಷ್ಟಿಯಿಂದ ಈ ಏನು ಮೀಸಲಾತಿ ಸಿಕ್ಕಿದೆ, ಆ ಮೀಸಲಾತಿಯ ಫಲವನ್ನು ಅನುಭವಿಸ್ತಿರತಕ್ಕಂಥ ಹಿಂದುಳಿದ ಜಾತಿಗೆ ಸೇರಿದವರು ಈ ಸಮೀಕ್ಷೆಯ ಜೊತೆಗೆ ನಾವು ಸಹಕರಿಸುವುದಿಲ್ಲ ಅಂತ ಹೇಳಿದಾಗ ಅವರು ತಮಗೆ ತಾವೇ, ಅದು ಸ್ವಯಂಘಾತಕತನ, ಸಂವಿಧಾನ ದ್ರೋಹ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂಥದ್ದು. ಮತ್ತು ಅರಿವಿನ ಕೊರತೆ ಕೂಡ. ಅಂದರೆ ಬ್ರಾಹ್ಮಣರು ಹೇಳೋದನ್ನ ಬ್ಲೈಂಡ್ ಫಾಲೋ ಮಾಡೋದಿದೆ. ಈಗ ಮಂಡಲ ವರದಿ ಜಾರಿಯಾದಾಗ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಗೆ ಅಂತಲೇ ಜಾರಿಯಾಗಿದ್ದು, ಖಂಡಿತ ಆಗ ಅದ್ರ ವಿರುದ್ಧ ಹೆಚ್ಚಿನ ಗಲಾಟೆ ಮಾಡಿದ್ದು ಹಿಂದುಳಿದ ಜಾತಿಗೆ ಸೇರಿದವರು. ಇವ್ರನ್ನ ಎತ್ಕಟ್ಟಿ ಹತ್ರ ಮಾಡಿಸಲಾಯಿತು. ಅದಕ್ಕೆ ಸ್ವಾಭಿಮಾನ ಇಲ್ಲ, ಅರಿವು ಇಲ್ಲ. ಈ ರೀತಿ ಯಾರೋ ಒಬ್ಬರು ಹೇಳಿದರು ಅಂತೇಳಿ, ಯಾವುದೋ ಒಂದು ಪಕ್ಷ ಹೇಳಿತು, ಪಕ್ಷದ ನಾಯಕರು ಹೇಳಿದರು, ಅಥವಾ ಯಾವುದೋ ಒಂದು ಮೇಲ್ಜಾತಿಯವರು ಅಂತ ನೀವು ಯಾರನ್ನು ತಿಳ್ಕೊಳ್ತಾರೆ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹಿತಾಸಕ್ತಿ ಏನು ಅಂತ ತಿಳ್ಕೊಳ್ಳದೆ ಈ ರೀತಿ ವರ್ತಿಸುವುದಿದೆ ಅಲ್ಲ, ಇದು ಹಿಂದುಳಿದ ವರ್ಗಗಳ ಸಮಸ್ಯೆ. ಸರ್, ಕಡೆಯದಾಗಿ ಈಗ ನೀವು ಹೇಳಿದ್ರಿ ಹಿಂದುಳಿದ ಜಾತಿಗಳು ಈ ಸಮೀಕ್ಷೆ ಮುಗಿಬೇಕು, ಕರೆಕ್ಟಾಗಿ ಇದೆಲ್ಲ ಜಾರಿ ಆಗಬೇಕು, ಅಲ್ಲಿ ತನಕ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ. ಸಮೀಕ್ಷೆಯನ್ನು ಮೀರಿ, ಸಮೀಕ್ಷೆ ಇಷ್ಟೆಲ್ಲ ವಾಸ್ತವಗಳ ಹಿನ್ನೆಲೆಯಲ್ಲಿ ಹಿಂದುಳಿದ ಜಾತಿಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ ಮುಂದೆ ನಡ್ಕೋಬೇಕಾದ ರೀತಿ ಏನು? ನಾನು ಈಗಾಗಲೇ ಹೇಳಿದ ಹಾಗೆ ಹಿಂದುಳಿದ ಜಾತಿಗಳು ಇದನ್ನೊಂದು ಅವಕಾಶ ಅಂತ ತಿಳ್ಕೊಳ್ಬೇಕು. ಈ ವಿರೋಧ ಏನಿದೆ, ಈ ವಿರೋಧವನ್ನು ಅವರು ತಮ್ಮ ಸ್ವಾಭಿಮಾನದ ಮೇಲೆ ಆದಂತಹ ಒಂದು ದಾಳಿ ಅಂತ ಭಾವಿಸಿ ಈ ಅವಕಾಶವನ್ನು ಬಳಸಿಕೊಂಡು ಒಂದಾಗಬೇಕು, ಒಗ್ಗಟ್ಟಾಗಬೇಕು ಮತ್ತು ಎಲ್ಲ ಒಂದಾಗಿ ಈ ಸಮೀಕ್ಷೆಯ ಪರವಾಗಿ ನಿಲ್ಲಬೇಕು. ಇದರಲ್ಲಿ ಏನೇ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಅದನ್ನು ಬದಿಗಿಟ್ಟು, ಅಂದರೆ ಈಗ ಮಾಹಿತಿ ಸಂಗ್ರಹದಲ್ಲೇ ಆಗಲಿ, ಮುಂದೆ ಏನಾದರೂ ಈ ಮೀಸಲಾತಿಯ ವಿಚಾರದಲ್ಲಾಗಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನೆಲ್ಲವನ್ನೂ ಕೂಡ ಏನು ತಮ್ಮ ಮಧ್ಯೆ ಮಾತುಕತೆಯ ಮೂಲಕ ಪರಿಹರಿಸಿಕೊಂಡು ಈ ಸಮೀಕ್ಷೆಯ ಅಂತ್ಯಘಟ್ಟದವರೆಗೆ, ಇದು ಒಂದು ಲಾಜಿಕಲ್ ಎಂಡ್, ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವವರೆಗೆ ಒಂದಾಗಿ ನಿಲ್ಲಿಲ್ಲ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಮತ್ತೆ ಈ ಎರಡನೇ ವರದಿಗೂ ಕೂಡ ಮೊದಲನೇ ವರದಿಯ ಗತಿಯೇ ಬರುತ್ತೆ. ಆ ಎಚ್ಚರ ಹಿಂದುಳಿದವರಿಗೆ ಬರಬೇಕು. ಸ್ನೇಹಿತರೆ, ಇಷ್ಟೊತ್ತು ಈ ಚರ್ಚೆ ನೋಡಿದರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಿದ್ದು ಹಿಂದುಳಿದ ಜಾತಿಗಳು ಈ ಸಮೀಕ್ಷೆಯ ಪರವಾಗಿ ನಿಲ್ಲಬೇಕು, ತಾರ್ಕಿಕ ಅಂತ್ಯ ಮುಟ್ಟೋ ತನಕ ಈ ಸಮೀಕ್ಷೆ ವಿರಮಿಸಬಾರ್ದು. ಮತ್ತು ಈ ಹಿಂದುಳಿದ ಜಾತಿಗಳೆಲ್ಲ ಒಂದು ಸಮುದಾಯವಾಗಿ ಒಗ್ಗಟ್ಟಾಗಿ ಇಲ್ಲದೆ ಹೋದರೆ ಇಲ್ಲಿಯ ತನಕ ರಾಜಕೀಯವಾಗಿ ಅನಾಥರಾಗಿದ್ದರೂ ಅದೇ ಮುಂದುವರಿಯೋ ಸಾಧ್ಯತೆ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಒಂದು. ಇನ್ನೊಂದು, ಈ ಸಮೀಕ್ಷೆ ನಡೆಯುವಂಥದ್ದು ಇದರಿಂದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನು ಈಡೇರುತ್ತೆ, ಇದು ಪ್ರಬಲ ಜಾತಿಗಳಿಗೂ ಕೂಡ ಒಳ್ಳೆಯದು ಮಾಡುತ್ತೆ, ಒಟ್ಟು ರಾಜ್ಯವೇ ಅಭಿವೃದ್ಧಿ ಆಗೋದ್ರಿಂದ. ಮತ್ತು ಈ ಸಾಮಾಜಿಕ ನ್ಯಾಯದ ಪರವಾಗಿ ನಿಲ್ತಕ್ಕಂಥದ್ದು ಮನುಷ್ಯರಾಗಿ ನಮ್ಮ ಕರ್ತವ್ಯ ಅನ್ನೋದನ್ನು ಕೂಡ ಮುಂದಿರುವ ಜಾತಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟು ವಿಷಯಗಳನ್ನ, ಹಲವಾರು ಆಯಾಮಗಳನ್ನ ನಮ್ಮ ಜೊತೆ ಬಂದು ಚರ್ಚೆ ಮಾಡಿದರೆ ನಾರಾಯಣರವರು, ನಿಮಗೂ ಈ ವಿಷಯಗಳೆಲ್ಲ ತಲುಪಿಸಿದ್ದೀವಿ. ಮುಂದಕ್ಕೂ ಕೂಡ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮುಂದುವರಿಸ್ತಾ ಹೋಗ್ತೀವಿ. ಸರ್, ಈ ಒಂದು ಚರ್ಚೆಗೆ ಬಂದು ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಈ ದಿನ.com ಪರವಾಗಿ ತಮಗೆ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.